ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ಇವತ್ತಿನ ಆಧಾರದ ವಿಷಯ ಹನ್ನೊಂದನೇ ಪದ ನಡೆದು ಭಾಳಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. 11ನೇ ಪದದಲ್ಲಿ ಆ ಸದ್ರೂಪವಾಗಿರುವಂಥದ್ದು ಅದು ನಿನ್ನ ಸ್ವರೂಪನೇ ಐತೆ, ಆ ಶಂಭುಲಿಂಗನೇ ನೀನಿದ್ದೀಯಪ್ಪ, ಅದನ್ನು ನಿನ್ನ ಅನುಭವದಿಂದ ನೋಡು ಅಂತ ಭಾಳ ಅದ್ಭುತವಾಗಿ ಹೇಳುವಂಥ ವಿಚಾರ. 11ನೇ ಪದದಲ್ಲಿ ಹೇಳ್ತಾರೆ, ನಿನ್ನೊಳಿಹುದು ಸತ್ಯ ಪದವು, ಅದನ್ನು ಅನುಭವದಿ ನೋಡು ಮನುಜ, ನೀನೇ ಹೆ ಮುಕ್ತನು. ಆ ವಸ್ತು ಎಲ್ಲೈತೆ? ನಾಶ ಆಗದೇ ಇರುವಂಥದ್ದು, ಕೆಡದೇ ಇರುವಂಥದ್ದು, ಯಾವಾಗಲೂ ಇರುವಂಥದ್ದು. ಆ ವಸ್ತು ಎಲ್ಲೈತೆ? ಅದು ಪರಬ್ರಹ್ಮ ಸ್ವರೂಪ, ಎಲ್ಲ ಕಡೆ ತುಂಬಿರುವಂಥದ್ದು. ಅದು ಪರಮಾತ್ಮನ ಸ್ವರೂಪ. ಮತ್ತು ಎಲ್ಲೈತದು? ಎಲ್ಲಕ್ಕೂ ಆಧಾರವಾಗಿರುವಂಥದ್ದು. ಏನಿಷ್ಟೆಲ್ಲ ವ್ಯವಹಾರ ಮಾಡ್ತೀವಲ್ಲ, ಶರೀರ ತೋರ್ತದ, ಜಗತ್ತು ತೋರ್ತದ, ಎಲ್ಲ ವ್ಯವಹಾರ ಮಾಡ್ತೀವಿ, ಇದೆಲ್ಲದಕ್ಕೂ ಆಧಾರವಾಗಿರುವಂಥದ್ದು ಯಾವುದು? ಆ ವಸ್ತು ಎಲ್ಲೈತೆ ಅಂದ್ರೆ ಅದು ನಮ್ಮೊಳಗೈತೆ. ಅದಕ್ಕೆ ನಿನ್ನೊಳಿಹುದು, ಬೇರೆ ಕಡೆ ಅಂತ ಹೇಳ್ಯಾರ ನೋಡ್ರಿ ಇಲ್ಲಿ. ನಿನ್ನೊಳಿಹುದು ಸತ್ಯ ಪದವು, ಅಂಥ ಒಂದು ಸತ್ಯವಾಗಿರುವಂಥ ಆ ಒಂದು ಸ್ವರೂಪ, ಪರಬ್ರಹ್ಮ ಸ್ವರೂಪ ಎಲ್ಲಿ ಐತಪ್ಪ ಅಂದ್ರೆ ನಿನ್ನೊಳಗೆ ಐತದು. ಅದನ್ನು ಹೆಂಗೆ ನೋಡಬೇಕು ಅಂದ್ರೆ ಅನುಭಾವದಿಂದ ನೋಡಪ್ಪ. ಯಾವಾಗ ನೀ ಅನುಭವ ನೋಡ್ರಿ, ಮುಕ್ತ ನೀನೇ ಮುಕ್ತನು ಅಂತ ಹೇಳಿದಾರೆ ಅವರು. ಅಂದ್ರೆ ಮುಕ್ತಿ ಅಂದ್ರೆ ಏನಂತ ನಾವು ಹೊರಗೆ ಹುಡ್ಕಮೇನ ಹೋಗಿ? ಎಲ್ಲರ ಸಿಗ್ತದ ಅನ್ನೋದು ಮುಕ್ತಿ? ರೊಕ್ಕ ರೂಪಾಯಿಗೆ ಸಿಗ್ತದ, ಆಸ್ತಿ ಅಂತ ಸಿಗ್ತದ, ಯಾವುದಕ್ಕೆ ಸಿಗ್ತದದು ಮುಕ್ತಿ? ಅಂಥ ಮುಕ್ತಿ ಅಂದ್ರೆ ಏನು ಅಂತಂದ್ರೆ ಸದಾಕಾಲ ಆನಂದವಾಗಿರುವಂಥದ್ದು, ಪರಮಾನಂದದ ಪ್ರಾಪ್ತಿ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಇಂಥ ಮುಕ್ತಿ ನಿನಗೆ ಆಗ್ಬೇಕಾಗಿತ್ತಂದ್ರೆ ನಿನ್ನ ಸ್ವರೂಪವನ್ನೇ ನೀ ತಿಳ್ಕೊಬೇಕಾಯ್ತು, ಆ ವಸ್ತುವನ್ನೇ ತಿಳ್ಕೊಬೇಕಾಯ್ತು ಮುಖ್ಯ. ಮತ್ತು ಕರ್ಮದಾಗ ಭಾಳಷ್ಟು ಜನ ಕೇಳ್ತಾರೆ ನಮ್ಗೆ, ನೋಡ್ರಿ ನೀವು ಹೇಳ್ತೀರಿ ಕರ್ಮದಾಗೂ ಬರ್ಕೊಂಡು ಬಂದಾರ, ಇಂಥ ಯಜ್ಞ ಯಾಗಾದಿಗಳನ್ನು ಮಾಡಿರಿ, ಜಪ ತಪ ಮಾಡಿರಿ, ಅಲ್ಲಿನೂ ಮುಕ್ತಿನೇ ಅಂತ ಬರ್ಕೊಂಡು ಬಂದಾರ, ಮತ್ತು ನೀವು ಹೇಳ್ತೀರಿ ಹೆಂಗ್ರಿ? ಮತ್ತು ಅದನ್ನು ವೇದದಾಗೆ ಹೇಳ್ಯಾರಲ್ರಿ, ಅದನ್ನು ನಾವು ನಂಬುತ್ತೀವಿ ಅಂತ ಬರೀ ಕರ್ಮ ಮಾಡ್ಕೊಂಡು ಸತ್ಕೊಂಡು ಹೋಗ್ತಾರೆ ಎಷ್ಟೋ ಜನ. ನಾವು ಜಾಗಗಳನ್ನು ನೋಡಬೇಕು. ಈ ಕರ್ಮ, ಉಪಾಸನೆ, ಜ್ಞಾನ ಅಂತ ಐತೆ. ಮತ್ತು ಕರ್ಮದಲ್ಲಿ ಯಾಕೆ ಹೇಳಿದಾರ ಅರ್ಥ ಮಾಡ್ಕೋಬೇಕು. ಈ ಕರ್ಮದಲ್ಲಿ ಇವನ್ನೆಲ್ಲ ಯಾಕೆ ಹೇಳಿದಾರಪ್ಪ ಅಂದ್ರೆ, ಇನ್ನು ನಿನ್ನ ಬುದ್ಧಿ ಬೆಳೆದಿರಂಗಿಲ್ಲ, ಅಂತ ಕಡೆ ಶುದ್ಧಿ ಇರಂಗಿಲ್ಲ, ಅದಕ್ಕೆ ಇದ್ರಾಗ ಏನಿಲ್ಲಪ್ಪ ಇದರಿಂದ ಮುಕ್ತಿ ಆಗಂಗಿಲ್ಲ ಅಂತ ಹೇಳಿದ್ರೆ ನೀನು ಮುಂದಕ್ಕೆ ಮಾಡಕ್ಕೆ ಹೋಗ್ತೀಯೇನು? ಅಲ್ಲಿಗೆ ಬಿಟ್ಬಿಡ್ತೀವಿ. ಅದಕ್ಕೆ ಇದು ಒಂದು ಗತಿಗಳು, 4 ಗತಿಗಳು ಅಂತ ಬರ್ತಾವೆ. ಸಾಲೋಕ್ಯ, ಸಾರೋಪ್ಯ, ಸಾಮೀಪ್ಯ ಅಂತ, ಸಾಯುಜ್ಯ ಅಂತ 4 ಮುಕ್ತಿಗಳ ಬಗ್ಗೆ ಅವರು ಇಲ್ಲಪ್ಪ
ನೀನು ಇದನ್ನು ಮಾಡ್ಕೊತ ಹೋದ್ರೆ ನಿನಗೆ ಇನ್ನು ಮುಂದೆ ಭಾಳ ಒಳ್ಳೇದೈತೆ, ಸ್ವರ್ಗ ಲೋಕದಾಗ ಒಳ್ಳೇದೈತೆ ಅಂತ ಹಿಂಗೆ ಅವರಿಗೆ ಸ್ಫೂರ್ತಿಯ ಭಾವವನ್ನು ತುಂಬುತ್ತಾ ಬರ್ತಾರಲ್ಲಿ. ಎಲ್ಲಿ? ಕರ್ಮಕಾಂಡದಲ್ಲಿ. ಹೌದು, ನಾವು ಸ್ವರ್ಗಾದಿಭೋಗಗಳನ್ನು ಅನುಭೋಗಿಸ್ತೀವಿ, ಹಿಂಗೈತೆ ಹಂಗೈತೆ ಅಂತ ನಾವು ಇಷ್ಟಪಟ್ಟು ಅದನ್ನು ನಾವೆಲ್ಲ ಕರ್ಮಗಳನ್ನು ಮಾಡ್ಕೊತ ಬರ್ತೀವಿ. ಅದರಲ್ಲಿ ನಿಷ್ಕಾಮ ಕರ್ಮ ಮಾಡಿದ್ದು ಅಂಥ ಕಡೆ ಶುದ್ಧ ಆಗ್ತದೆ. ಹಾಗಾಗಿ ಅಲ್ಲಿ ಕರ್ಮದ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಇದು ಭಾಳ ಮೇಲ್ಮಟ್ಟದ ಜ್ಞಾನ. ಈಗ ನಾವು ವಿಚಾರ ಮಾಡುವಂಥದ್ದು ಜ್ಞಾನಕಾಂಡದಲ್ಲಿ ಇರುವಂಥದ್ದು. ಇಲ್ಲಿ ಏನು ಹೇಳ್ತಾರೆ? ನಿನ್ನೊಳಿಹುದು ಸತ್ಯ ಪದವು. ಅದು ಎಲ್ಲಿ ಹೊರಗಡೆ ಇಲ್ಲ ನೋಡು. ಆ ಸತ್ಯ ಪದವು ಎಲ್ಲೈತೆ ಅಂದರೆ ನಿನ್ನೊಳಗೈತೆ. ಅದನ್ನು ನೀನು ಅನುಭವದಿಂದ ನೀನು ಯಾವಾಗ ನೋಡ್ತಿದ್ದೆ ಅವಾಗ ನೀನೇ ಮುಕ್ತನಾಗಿ ಬಿಡ್ತಿದ್ದಿ. ಅದರ ದರ್ಶನ ನಿನಗೆ ಆಯ್ತು ಅಂದರೆ ತಕ್ಷಣದಲ್ಲಿ ಅದಕ್ಕೆ ಹೇಳ್ತಾರಲ್ಲ, ಭಗವಂತನ ಒಂದು ಸಾಕ್ಷಾತ್ಕಾರ ಆಯಿತು ಅಂದಗಳೇ ಮುಗೀತು ಅಂತಂದಾರೆ ಮಹಾತ್ಮರು. ಹೌದಿಲ್ಲ? ಮತ್ತು ಆ ಕಡೆ ಏನು ಉಳಿದೇ ಇಲ್ಲ. ಪರಮಾತ್ಮನ ಸಾಕ್ಷಾತ್ಕಾರ ಆಯ್ತಂದಾಗ ಇನ್ನು ಮ್ಯಾಲೆ ಮುಂದಕ್ಕೆ ಏನಾರು ಇರ್ತದೆ ಅನ್ನಲ್ಲಿ? ಏನೂ ಇರಂಗಿಲ್ಲ. ಅದಲ್ಲ ಹಂಗೆ ಇಲ್ಲಿ ಕೂಡ ಯಾವಾಗ ನಮಗೆ ಪರಮಾತ್ಮನ ದರ್ಶನ ನಮಗಾಯಿತು, ಯಾವಾಗ ಅನುಭವ ಅನ್ನೋದಿಂದ ನೋಡಿದಾಗ ದರ್ಶನ ಆಗ್ತದದು. ಹೊರಗೆಲ್ಲ ಮೂರ್ತಿಯಲ್ಲಿ ನೋಡ್ರಿ, ಸ್ವಲ್ಪ ವರ್ಷದ ಹಿಂದ್ಗಡೆ ನಿಮಗೂ ಗೊತ್ತಿರ್ತದ, ಪರಮಾತ್ಮ ಭೇಟಿ ಆಗಲಿ ಅಂತ ಹೇಳ್ಬಿಟ್ಟು ಮೂರ್ತಿ ಪೂಜೆ ಮಾಡಿ ಕುತ್ತಿಗೆ ಕಣ್ಣು ಕಳ್ಕೊಂಡ. ಹೌದಿಲ್ಲ? ನಾವು ಓದಿರ್ತೀವಿ, ಇದರಲ್ಲಿ ಪೇಪರ್ದಾಗ ಓದೀವಿ, ಟಿ ವಿಯಾಗೂ ಬಂದದು. ಆ ಕಣ್ಣೆ ಪರಮಾತ್ಮ ಪ್ರತ್ಯಕ್ಷ ಅಂತ ಕಣ್ಣೆ ಕಿತ್ಕೊಂಡ ನೋಡ್ರಿ. ಇದು ಎಂಥ ಅಜ್ಞಾನ ಅನ್ಬೇಕು. ಅದು ಎಲ್ಲಿ ಐತಪ್ಪ ಅಂದ್ರೆ ನಿನ್ನ ಒಳಗೆ ಐತದು. ಇವು ಇಂದ್ರಿಯಗಳದಾಗ ಇಲ್ಲದ. ಇಂದ್ರಿಯಗಳು ಸುಮ್ಮ ಸಾಧನೆ ಬಂದವು. ಮತ್ತು ಇಂದ್ರಿಯಗಳನ್ನ ಕಟ್ ಮಾಡ್ತೀನಿ ಅಂದರೆ ಇದೆ ಅಂತ ಮಾತು. ಇಂದ್ರಿಯಗಳಿಂದನೇ ಆತನ ನೋಡ್ಬೇಕಾಗ್ಯದ, ಒಳಗೆ ಹೋಗ್ಬೇಕಾಗ್ಯದ ಅಂತ. ಈಗ ಮನಸ್ಸೇನದ ಹೊರಮುಖ ಆಗ್ಯದಲ್ಲ, ಆ ಮನಸ್ಸನ್ನು ಅಂತರ್ಮುಖ ತೊಗೊಂಡ್ಕೇಸಿ ಒಳಗೆ ಚಿಂತನೆ ಮಾಡ್ಬೇಕು ಅಂತ ಹಚ್ಬೇಕಾಗ್ಯದ, ಚಿಂತನೆಗೆ ಹಚ್ಬೇಕಾಗ್ಯದ. ಆದರೆ ಅಲ್ಲಿ ನಮಗೆ ಅನುಭವ ಬರ್ತದೆ. ಯಾವಾಗ ಈ ಮನಸ್ಸಲ್ಲಿ ಚಿಂತನೆ ಮಾಡಿ ಮಾಡಿ ಲಯ ಆಯಿತು ಅಂದಾಗ ಅಲ್ಲಿ ಪರಮಾತ್ಮನ ಅನುಭವಕ್ಕೆ ಬಂತು ಅಂದಾಗ ಮುಗೀತು. ಯಾವಾಗ ಆ ಸ್ವರೂಪ ಜ್ಞಾನ ಆಯ್ತಂದ್ರೆ ನಿನ್ನ ಸಾಕ್ಷಾತ್ಕಾರ ಆದಂಗೆ, ಪರಮಾತ್ಮನ ದರ್ಶನ ಆದಂಗೆ. ಏನು ತಾಯಿ ಗರ್ಭದಾಗ ಭಾಷೆ ಕೊಟ್ಟು ಬಂದಿದೆಯಲ್ಲ ಅದು ಸಾರ್ಥಕ ಆದಂಗೆ ಆಯಿತು. ಅದಕ್ಕೆ ಯಾವಾಗ ಅಂತಾರೆ ನೀ ತಂದೆಗೆ ಹುಟ್ಟಿದ ಮಗ ಅಂತ ಹೇಳ್ತಿದ್ರು ತಾತವ್ರು. ಯಾಕಂದ್ರೆ ಪರಮಾತ್ಮ ತಂದೆಗೆ ಭಾಷೆ ಕೊಟ್ಟು ಬಂದಿಲ್ಲ ಮರ್ತಿ ಅಂತಾರೆ. ನಿನಗೇನು ಹೇಳ್ತಾರೆ? ಅಜ್ಞಾನಿ ಅಂತಾರ, ಮೂರ್ಖ ಅಂತಾರ, ಅಜ್ಞಾನಿಯೂ ಅಂತಾರೆ, ಮೂರ್ಖನೂ ಅಂತಾರೆ. ಮತ್ತು ಯಾವಾಗ ಈ ವಿಚಾರದಿಂದ, ಈ ಚಿಂತನದಿಂದ ಪರಮಾತ್ಮನ ಒಂದು ದರ್ಶನ ನಿನಗಾಯಿತು, ಯಾವಾಗ ಅನುಭವದಿಂದ, ಯಾವಾಗ ಅನುಭವ ಆಯಿತು ಅವಾಗ ದರ್ಶನ ಆಯಿತು ನಿನಗೆ. ಆ ದರ್ಶನ ಆಯಿತು ಅಂತಂದ್ರೆ ಮುಗಿದೋಯ್ತು ನೋಡ್ರಿ. ಸಕಲ ದುಃಖಗಳು ನಿವೃತ್ತಿ ಆಗ್ತದೆ. ಒಂದಲ್ಲ, ಯಾಕೆ ಇದನ್ನು ಬಡ್ದಾಡಬೇಕು, ಇಷ್ಟೆಲ್ಲ ಬಡ್ದಾಡಿ ಕೇಳಬೇಕ್ರಿ, ಬಡ್ದಾಡಿ ಗುರುನಿಗೆ ಹೇಳ್ಬೇಕ್ರಿ ಅಂತಂದ್ರೆ ಪರಮಾತ್ಮನ ದರ್ಶನ ಮಾಡ್ಕೊಳಕ್ಕೆ ಬಂದಂಥವ್ರು ನಾವು. ಎಲ್ಲಿ ಮಾಡ್ಕೊಳಕತ್ತೀವಿ? ಹೊರಗೆ ಮಾಡ್ಕೊಳಕತ್ತೀವಿ. ಅದಕ್ಕೆ ಮೂರ್ಖರು ಅಂತ ಹೇಳ್ತಾರೆ. ಅದಲ್ಲ, ಅದಕ್ಕೆ ವಿಶೇಷವಾದದ್ದು ಗುರುವಾಕ್ಯ. ಗುರು ಎಲ್ಲನ ಯಾರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹೊರಗೆ ದೇವ್ರದನ ಅಲ್ಲಿ ಗುಡಿಗುಂಡ ಸೂತ್ರ ಅಂತ ಹೇಳ್ತಾನೇನು? ಹೇಳಂಗಿಲ್ಲತ್ತ. ಅದು ಹೇಳುವಂಥದ್ದೇನು? ತತ್ವಮಸಿ ವಾಕ್ಯ, ನೀನೇ ಪರಮಾತ್ಮಿದೆ ಅಂತಲೇ ಹೇಳ್ತಾನತ್ತ. ಅದಕ್ಕೆ ಅಂಥ ಒಂದು ಸತ್ಯದ ಪದ ಎಲ್ಲೈತಪ್ಪ ಅಂದ್ರೆ ನಿನ್ನೊಳಗೈತೆ. ನೀನು ಗುರು ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಒಳಗೆ ನೋಡ್ಕೊಂಡಿದ್ದೆ ಆದ್ರೆ ಅಂಥ ಪರಮಾತ್ಮನ ದರ್ಶನ ನಿನಗೆ ಆಯಿತು. ಒಂದು ಸಲ ಆಯಿತು ಅಂದಾಗ ನೋಡ್ರಿ, ಪದೇ ಅಲ್ಲದು. ಯಾಕಿಷ್ಟು ನಾವು, ಯಾಕಂದ್ರೆ ಸಣ್ಣ ಗಿಡ ಹಾಕಿರ್ತೀವಿ, ಹಾಕಿದಾಗ ಅದು ಬೆಳೆದು ಎಲ್ಲ ಹೂವು ಹಣ್ಣು ಕಾಯಿ ಎಲ್ಲ ಆಗ್ತದೆ ನೋಡ್ರಿ. ಎಲ್ಲ ಆಗಿ ಕೊನೆಗೆ ಹಣ್ಣಿಗೆ ಬರ್ತದೆ. ಹಣ್ಣು ಪಕ್ಕು ಹಣ್ಣಾದಾಗ ಆ ಕಾಯಿದಲ್ಲಿ ಮುಗೀತು, ಹಣ್ಣಾಗಿ ಬಿಡ್ತು ನೋಡ್ರಿ, ಮುಗೀತದು. ಅದ್ರಂಗೆ ಇಲ್ಲಿ ಕೂಡ ಜನ್ಮಾಂತರದಲ್ಲಿ ಏನು ಬಂದಿದ್ದೀವಲ್ಲ, ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ? ಪರಮಾತ್ಮನ ದರ್ಶನ ತಗೊಳ್ಳಿಕ್ಕೆ. ಅದಕ್ಕೆ ಪರಮಾತ್ಮನ ದರ್ಶನ ಹೊರಗೆ ತೊಗೊಳೋದು ಬೇಡಪ್ಪ, ಒಳಗೆ ಅದನ್ನು ನೋಡು. ಒಳಗೆ ತಗೋ ಅಂತಾರೆ. ದರ್ಶನ ಎಲ್ಲಿ ತಗೋ? ಒಳಗೆ ತಗೋ. ಹೊರಗೆ ತೊಗೊಂಡ್ರೆ ಮುಕ್ತನಾಗಂಗಿಲ್ಲ ನೀನು, ಮತ್ತು ದುಃಖಕ್ಕೆ ಹೋಗ್ತಿ. ಅದಕ್ಕೆ ಇದು ಯಾಕೆ ಮಾನವ ಜನ್ಮ ಶ್ರೇಷ್ಠ ಅಂದ್ರೆ, ಜನ್ಮಾಂತರದಲ್ಲಿ ಹೊರಗೆ ನೋಡ್ಕೊತ ಬಂದಿದ್ದಿ, ಈಗ ಒಳಗಿರುವಂಥ ಪರಮಾತ್ಮನ ದರ್ಶನ ತಗೋ, ಎಲ್ಲ ಕಡೆ ಕಾಣಕ್ಕೆ ಶುರು ಆಗ್ತದೆ.
ಒಂದು ಸಲ ಪರಮಾತ್ಮನ ದರ್ಶನ ನಿನಗಾಯಿತು. ಯಾಕೆ ಇಷ್ಟೆಲ್ಲ ಬಡ್ದಾಡ್ಬೇಕಂತಂದಾಗ ಅದು ಪರಮಾತ್ಮನ ದರ್ಶನ ತೊಗೊಳೋದಕ್ಕೆ ಇಷ್ಟೆಲ್ಲ ಬಡ್ದಾಡಬೇಕು. ಅದಕ್ಕೆ ಇದಕ್ಕೆ ಬಡ್ದಾಡಂತಂದ್ರೆ ಇದನ್ನು ಬಿಟ್ಟು ನಾವು ಯಾವುದಕ್ಕೆ ಬಡ್ದಾಡ್ತೀವಿ ಅಲ್ಲ, ಇದು ಅಜ್ಞಾನ. ಇದಕ್ಕೆ ಭಾಳಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು ಅಂದ್ರೆ ಕೊಡಂಗಿಲ್ಲ. ನಮಗೆ ಸಮಯ ಇದ್ದಾಗ ಕೇಳುವಂಥವ್ರು ನಾವು ಅಂದಾಗ ಇದು ಹೆಂಗೆ ಆಗ್ತದೆ ರೀ. ಅದಕ್ಕೆ ಮಹಾತ್ಮರು ಇಲ್ಲಿ ಭಾಳ ಚಂದ ಹೇಳ್ತಾರೆ, ಯಾವಾಗ ಒಂದು ಸಲ ಇಷ್ಟು ಶ್ರವಣ ಮನನ ನಿಧಿಧ್ಯಾಸನ ಇದೇನು ಮಾಡ್ತಾ ಬರ್ತಿದ್ವಿ, ಅಷ್ಟೇ ಶ್ರದ್ಧವಾನ್ ಲಭತೆ ಜ್ಞಾನ. ಎಷ್ಟು ಶ್ರದ್ಧೆ ಇಟ್ಕೊಂಡು ಇದನ್ನು ಕೇಳ್ತಾ ಬರ್ತೀವಿ. ಒಂದು ಸಲ ಪರಮಾತ್ಮನ ದರ್ಶನ ಆಯಿತು ಅಂತಂದ್ರೆ ಸರ್ವ ದುಃಖಗಳ ನಿವೃತ್ತಿ ನಿನಗಾಗ್ತದೆ. ಒಂದು ದುಃಖ ಅಲ್ಲ, ಒಂದಂತ ತಿಳ್ಕೊಬೇಡ್ರಿ. ಒಂದು ದುಃಖ ಅಲ್ಲ, ಸರ್ವ ದುಃಖಗಳ ನಿವೃತ್ತಿ ಆಗ್ತದೆ. ಅಂಥ ಕೆಲಸ ಇಲ್ಲಿ ನಡೆದದ ಇವಾಗ. ಇದು ಸಾಮಾನ್ಯ ಅಲ್ಲ. ಎಲ್ಲ ಮತದವರು ಎಲ್ಲ ಏನು ತ್ರೇತಾಯುಗ, ಕೃತಯುಗ, ದ್ವಾಪರ ಯುಗ ಇದೇ ವಿಚಾರಗಳನ್ನು ಉಂಡಾರ. ಅವರು ಇದೇ ವಿಚಾರಗಳನ್ನು ಉಂಡು ಆನಂದಕ್ಕೆ ಹೋಗಿದ್ದಾರೆ. ಅಂಥ ವಿಚಾರಗಳನ್ನು ನಾವು ಕೇಳ್ತಾ ಇದ್ದೀವಿ ಅಂದ್ರೆ ನಮ್ಮಷ್ಟು ಧನ್ಯರು ಯಾರಿಲ್ಲ ಅಂತ ತಿಳ್ಕೊಬೇಕು. ನಿಮ್ಗೆ ಅನ್ನಿಸ್ತಿರ್ಬೇಕು, ಎಲ್ಲೋ ಒಬ್ರು ಕುಂತು ಹೇಳಕತ್ತಾಳ, ಅಲ್ಲಿ ಹೇಳಕತ್ತಾರ ಅವರು, ನಾ ಇಲ್ಲಿ ಕೇಳಕತ್ತೀವಿ, ಸುಮ್ಮ ಹಂಗೆ ಹೇಳ್ತಿರ್ತಾನೆ, ನಾವು ಹಂಗೆ ಕೇಳ್ತೀವಿ ಅಂತ ಅನ್ಕೋಬೇಡ್ರಿ. ಇದು ಜನ್ಮನೇ ಸಾರ್ಥಕ ಆಗುವಂಥ ವಿಚಾರಗಳು ಅದಾವೆ. ಅಲಕ್ಷ್ಯ ಮಾಡಿಬೇಡ್ರಿ. ಯಾರೋ ಬಂದು ಕುಂತಾರ, ನಾಲ್ಕು ಮಾತಾಡ್ತೀವಿ ಅಂತ ಆಕೆ ಹೇಳದಂಗೆ ಹೇಳಕತ್ತಾಳ, ನಾ ಫೋನ್ ಹಚ್ಚೀನಿ, ಎಲ್ಲೋ ಒಂದು ಕಡೆ ಕುಂತು ಮಾತಾಡಕತ್ತೀನಿ ಅಂತ ಮಾಡಬೇಡ್ರಿ. ಕೇಳಂಗಿದ್ರೆ ಭಾಳ ಶ್ರದ್ಧೆಯಿಂದ ತೊಗೊಳ್ಬೇಕು ವಿಚಾರಗಳನ್ನು. ನಾವು ಕೆಲವೊಂದು ಸಲ ಮ್ಯೂಟ್ ಅದು ಸ್ವಲ್ಪ ಓಪನ್ ಆದಾಗ ನೋಡ್ತೀವಿ, ಮಾತಾಡ್ತಿರ್ತಾರೆ, ಫೋನ್ ಹಚ್ಚಿರ್ತಾರೆ. ಹಂಗೆ ಯಾರು ಮಾಡಬೇಡ್ರಿ. ಯಾಕಂದ್ರೆ ಇವು ತಾಕತ್ತಿರುವಂಥ ಭಾಳ ಮೌಲ್ಯಯುತವಾದಂಥ ವಿಚಾರಗಳು ಇವು. ಅಲಕ್ಷ್ಯ ಮಾಡಿದ್ರೆ ಯಾರು ನಷ್ಟ ಮಾಡ್ಕೊಳತ್ತಂದ್ರೆ ನೀವೇ ಮಾಡ್ಕೊಳತ್ತೀರಿ ಅಲಕ್ಷ್ಯ ಮಾಡಿದ್ರೆ. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರ, ನಿನ್ನೊಳಿಹುದು ಅಂತ ಪರಮಾತ್ಮನ ದರ್ಶನ ನಿನಗಾಯ್ತು ಅಂದ್ರೆ ಸರ್ವ ದುಃಖಗಳ ನಿವೃತ್ತಿ ಆಗ್ತದೆ. ಅದು ಎಲ್ಲಿ ಐತಪ್ಪ ಅಂದ್ರೆ ನಿನ್ನೊಳಗೆ ಐತೆ. ಅದು ನಿನ್ನೊಳಗೆ ನೀನು ಇಳಿದು ಅದರ ಅನುಭವ ನೀವು ಮಾಡ್ಕೊಂಡಾಗ ಏನಾಗ್ತದೆ, ಅನುಭವದಿಂದ ನೋಡಿದಾಗ ನೀನೇ ಮುಕ್ತನಾಗ್ಬಿಡ್ತದೆ ನೋಡಪ್ಪ ಅಂತ ಭಾಳ ಅದ್ಭುತವಾಗಿ ಹೇಳಿದ್ದಾರೆ ಅವರು. ಈಗ ಒಂದನೇ ನುಡಿ ನಾವು ತಗೊಂಡು ಹೋಗೋಣ. ಮೊದಲ ಜನ್ಮದ ದೇಹವು ಈ ದೇಹವಿನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ, ಪುದಿದು ನೀನು ಓರ್ವನವರೊಳಗಲ್ಲದೆ ಕರ್ಮದುದಯದಿ ದೇಹಿಯಾಗಿಹುದರಿಂದ ನಿನ್ನೊಳಿಹುದು ಸತ್ಯ ಪದವು ಅದನ್ನು ಅನುಭಾವದಿ ನೋಡು ಮನುಜ ನೀನೆಹೆ ಮುಕ್ತನು ಅನ್ನುವಂಥದ್ದು ಭಾಳ ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಏನು ಹೇಳ್ತಾರೆ, ಈ ಶರೀರ ಯಾಕೆ ಬಂತ್ರಿ, ಇದ್ರ ಕೆಲಸ ಏನೈತ್ರಿ ಇಲ್ಲಿ ಜಗತ್ತಿಗೆ ಬರೋದಕ್ಕೆ ಬೇಕಲ್ಲ. ಈ ಶರೀರದಿಂದ ನಮಗೇನು ಐತಪ್ಪ, ಕೆಲಸ ಏನೈತಿ, ಯಾಕೆ ಬಂತು ಈ ಶರೀರ ಹಿಂಗೆಲ್ಲ ಅಂದಾಗ ನೋಡ್ರಿ, ಸ್ವಗತಾದಿ ಭೇದರಹಿತವಾದ ಸದ್ರೂಪ ಹೆಂಗದನ, ಸ್ವಗತಾದಿ ಭೇದರಹಿತನಾಗಿರುವಂಥ ಸದ್ರೂಪನು ಶಂಭುಲಿಂಗನು ಇರುವಂತೆ ನೀನಿರಿ. ಆದರೆ ನಾಶವಂತ ನೋಡ್ರಿ, ನಾಶ ಆಗುವಂಥ ದೇಹದೊಡನೆ ಕೂಡಿಕೊಂಡು ಯಾರ ಸಂಘ ಮಾಡಿದೆ, ನಾಶ ಆಗಿ ಹೋಗುವಂಥ ಸಂಘ ಮಾಡಿ. ಯಾವಾಗ ಒಂದು ಗಿಡ ನಾಶ ಆಗಿ ಹೋಗುವಂಥ ಈ ದೇಹದೊಡನೆ ನೀ ಸಂಘ ಮಾಡಿಬಿಟ್ಟು ದೇಹ ಓದುಗಳನ್ನೇ ನಾನು ಓದೆ, ದೇಹ ಹುಟ್ಟಿದಗಳನ್ನೇ ನಾನು ಹುಟ್ಟಿದೆ ಅಂತ ನಿನಗೆ ಭ್ರಮೆ ಆಗ್ಯದ. ಅದಕ್ಕೆ ಶಂಭುಲಿಂಗ ಹೆಂಗೆ ಸದ್ರೂಪ ಅದಾನ ಅದರಂಗ ನೀನು ಕೂಡ ಇದ್ದೀಯಪ್ಪ, ನಿನ್ನಲ್ಲಿ ಕೂಡ ಐತಿ ನೋಡು. ಶಂಭುಲಿಂಗ ಯಾವ ರೀತಿ ಸದ್ರೂಪ ಅದಾನ ಅದರಂಗ ನಿನ್ನಲ್ಲಿಯೂ ಆ ಸ್ವರೂಪ ಐತೆ. ಅದೇ ಸ್ವರೂಪನೇ ನೀನೇ ವಿಚಾರ ಮಾಡಿ ನೋಡು. ಅನುಭವದಿಂದ ನಿನ್ನನ್ನೇ ನೀನು ನೋಡಿದ್ರೆ ನೀನೇ ಶಂಭುಲಿಂಗ ಇದ್ದೀಯ. ಹಿಂಗೆ ನಿಶ್ಚಯ ಜ್ಞಾನ ನಿನಗೆ ಆಯಿತು ಅಂದಾಗ ನೀನು ಮುಕ್ತನೇ ಅಂತ ಹೇಳ್ತಾರೆ ಅವರು. ಈ ರೀತಿ ಶಂಭುಲಿಂಗನ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥ ನಿಶ್ಚಯ ಜ್ಞಾನ ಯಾರಿಗಾಗ್ತದೋ ಅವರೇ
ಮುಕ್ತರು ಅನ್ನುವಂಥ ವಿಚಾರ ನೋಡ್ರಿ. ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಮತ್ತು ಇನ್ನೂ ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವರು. ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಹಿಂದಕ್ಕೆ ಹೋದಂಥ ಶರೀರ ಇದೇ ಶರೀರ ಐತೇನ? ಮೊದಲ ಹೋದಂಥ ಶರೀರ ಹೆಂಗೈತಪ್ಪ ಅಂದ್ರೆ ಇದೇ ಶರೀರ ಐತೇನ? ಹಿಂದೆ ಹೋದಂಥ ಶರೀರ ಬೇರೆ, ಈಗ ಬಂದಿದೆಯಲ್ಲ ಈ ಶರೀರ ಬೇರೆ ಮತ್ತು ಮುಂದೆ ಬರುವಂಥ ಶರೀರ ಬೇರೆ. ಅದಕ್ಕೆ ಹೇಳ್ತಾರೆ, ಮೊದಲ ಜನ್ಮದ ದೇಹ ಈ ದೇಹವಿನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ. ದೇಹ ಬೇರೆ ಆಗಿದಾವ. ಹಿಂದಿನ ಜನ್ಮದಾಗ ಯಾವ ಶರೀರ ಇತ್ತು, ಈ ಜನ್ಮದಾಗ ಮನುಷ್ಯನ ಶರೀರ ಬಂದದ, ಮತ್ತು ಮುಂದೆ ಯಾವ ಶರೀರ ಬರ್ತದೆ ಗೊತ್ತಿಲ್ಲ, ಬೇರೆ ಬೇರೆ. ಆದ್ರೆ ನೀನು ಹೆಂಗಿದೆ, ಈ ಬಟ್ಟೆಗಳು ನಾವು ಮೈ ಮೇಲೆ ಹಾಕ್ಕೊಂಡಿವಿ ಅಂದ್ರೆ ಬಟ್ಟೆನೇ ನಾವಾಗಿವೇನ? ಬಟ್ಟೆ ನಮಗೆ ಭಿನ್ನ ಐತಿಲ್ಲ. ಬಟ್ಟೆ ಹಳಿದಾಗ್ಯದಂತ ಹಿಂಗೆ ಕಳಿಸ್ತೀವಿ, ಹಾಕ್ತೇವೆ ಅಲ್ಲ. ಬಟ್ಟೆ ಹಳಿದಾಗ್ಯದಂತೇಳ್ಬಿಟ್ಟು ನಾವು ಯಾವತ್ತಾದ್ರೂ ಬಟ್ಟೆ ಹರಿದೋಗ್ಯದಂತ ಹರಿದೋಗ್ಯದಪ್ಪ ಅಂತ ಯಾವತ್ತಾದ್ರೂ ಅದೇ ಇಟ್ಕೊಂಡು ಕುಂತೀವೇನು ನಾವು? ಅದನ್ನು ಬಿಸಾಕ್ತೀವಿ, ಹೊಸದು ತೊಗೊಳ್ತೀವಿ, ಹೌದಿಲ್ಲ? ಹೊಸದು ತೊಗೊಳ್ಳೋ ಭಾಳ ಹುಮ್ಮಸ್ಸು. ಹಳಿದಾಗ್ಯದ ಬಿಡ್ರಿ, ಅದನ್ನು ತೆಗೆದುಬಿಡ್ರಿ ಅಂತಂತೀವಿ. ಅದನ್ನು ತೆಗೆದುಬಿಟ್ಟು ನಾವು ಯಾವ್ದು ಹಾಕ್ಕೋತೀವಿ? ಹೊಸದು ಹಾಕ್ಕೋತೀವಿ. ಅದ್ರಾಗ ಈ ಶರೀರ ಕೂಡ ಹಳಿದಾಗಿಬಿಡ್ತದಲ್ಲ, ಇದನ್ನು ಬಿಸಾಕೋದು, ಇನ್ನೊಂದು ಶರೀರ ಹೊತ್ಕೊಂಡು ಬರೋದು, ಅಷ್ಟೇ ಇರೋದು. ಅದಕ್ಕೆ ಇಷ್ಟು ದಿವಸ ಹುಟ್ಟಿ ಬೆಳೆದೀವಿ, ಇಷ್ಟು ದಿವಸ ಮನಾರು ಬಟ್ಟೆ ಹಾಕ್ಕೊಂಡಿವಲ್ಲ, ಈ ಬಟ್ಟೆನ ನಾವು ಆಗಿಬಿಟ್ಟಿವೇನು? ಇಲ್ಲ, ಬೇರೆ ಬೇರೆ ಬಟ್ಟೆ ಹಾಕ್ಕೊಂಡಿವಿ. ಅದ್ರ ಒಳಗಡೆ ಇರುವಂಥವನು ನಾವು ಒಬ್ಬನೇ ಇದ್ದೀನಿ, ನಾನೇ ಇದ್ದೀನಿ. ಆವಾಗಿಂದ ನೋಡ್ಕೊಂಡು ಇವಾಗಿನ ತನಕ ನೋಡ್ಕೊತ ಬಂದರೂ ಕೂಡ ಇರುವಂಥವನು ಯಾರು? ಒಬ್ಬನೇ ಇದ್ದೀನಿ. ಅದರ ಬಟ್ಟೆಗಳು ಚೇಂಜ್ ಆಗಿದಾವಲ್ಲ. ಅದ್ರಂಗೆ ಈ ಶರೀರಗಳು ಹಿಂದಿನ ಜನ್ಮದಾಗಗಳು ಕೂಡ ಬೇರೆ ಬೇರೆ ಇದ್ದವು, ಈಗ ಬೇರೆ ಅದ. ಮುಂದೆ ಜನ್ಮನೂ ಬೇರೆ 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 ಶರೀರ ಬರ್ತಾವೆ. ಮತ್ತು ಈ ದೇಹ ಯಾಕೆ ಬರ್ತದ ನಮಗೆ? ಈ ದೇಹಕ್ಕೆ ಬೇರೆಯಾಗಿದ್ದು ದೇಹ ಉಳ್ಳಂಥವನಾಗಿ ತೋರ್ತಾನೆ. ಮತ್ತು ಯಾಕೆ ಬಂತೀರಿ ಈ ಶರೀರ? ಯಾಕೆ ಶರೀರದಿಂದ ಕೂಡ್ಕೊತಾನಿತ್ತ ಅಂದರೆ, ನೀ ಮಾಡಿದಂಥ ಪಾಪ ಪುಣ್ಯಗಳೇ ಇದಕ್ಕೆ ಆಸರ. ಈ ಪಾಪ ಪುಣ್ಯಗಳ ಮೂಲಕ ಈ ಶರೀರ ತೋರ್ತದೆ, ಅಥವಾ ಆ ಶರೀರ ರೆಡಿ ಆಗ್ತದೆ. ಒಂದು ದೇಹದೊಳಗೆ ಒಂದು ದೇಹದೊಳಗೆ ಒಂದು ಅದಾವೇನಂದರೆ ಇಲ್ಲ. ಎಲ್ಲ ದೇಹಗಳಲ್ಲಿಯೂ ನೀನಿರುವಂಥವನು. ಹಿಂದಿನ ದೇಹದಾಗ ಇರಲಿಲ್ಲರಿ, ಈಗಿನ ಅಂತೇನೆ. ಈಗಿನ ದೇಹದಾಗಿಲ್ಲರಿ, ಮುಂದಿನ ಅಂತಿದ್ದೇನೆ. ಎಲ್ಲ ದೇಹದಲ್ಲಿರುವಂಥವು ನೀನು ಒಬ್ಬನೇ ಇದೆ. ಅದಕ್ಕೇನು ಹೇಳಿದ್ರೆ ಸದ್ರೂಪು ಅಂತ ಹೇಳಿದರು. ಸದ್ರೂಪ ಎಷ್ಟು ಆನಂದ ನೋಡ್ರಿ, ಆನಂದ. ಅದಕ್ಕೆ ಇದಕ್ಕೆ ಭಾಳ ಪುಣ್ಯ ಬೇಕು. ಎಲ್ರಿಗೂ ಕೇಳೋಕ್ಕೆ ಬರೋಂಗಿಲ್ಲ, ಕೇಳೋಕ್ಕಾಗಂಗಿಲ್ಲ. ಅದರಿಂದ ನಾನು ಇಲ್ಲವೇ ಇಲ್ಲ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಇರುವಂಥವನಂತ ತಿಳ್ಕೊಳಪ್ಪ ಅಂತ ಹೇಳ್ತಾರೆ ಅವರು. ಸಾಯ್ತೀನಂತ ಎದೆ ಹೊಡಿಬೇಡ. ಯಾವ ಸಾಯ್ತದ? ಇದು ಹುಟ್ಟಿದ್ದು ಸಾಯ್ತದ. ನೀವು ಒಳಗಿರೋ ಹಂಗೆ ಇರ್ತಿದ್ದೀನಿ. ನೀನು ಸಾಯವನಲ್ಲ, ಹೋಗವನಲ್ಲ. ಇದನ್ನು ಗಟ್ಟಿ ಮಾಡ್ಕೊಂಬಿಡು. ಗಟ್ಟಿ ಮಾಡ್ಕೊಂಡ್ರೆ ಸರ್ವ ದುಃಖಗಳ ನಿವೃತ್ತಿ ನಿನಗದ. ಇಲ್ಲಿ ಹೋಗ್ತೀನಿ, ಸಾಯ್ತೀನಿ, ಹೋಗ್ಬಿಡ್ತೀನಿ ಅಂತ ಅಲ್ಲ, ಇರ್ತೀನಿ ಅಂತ ಗಟ್ಟಿ ಮಾಡ್ಕೊ. ನಾನು ಯಾವಾಗಲೂ ಇರುವಂಥವ್ನು, ಹೋಗುವಂಥದ್ದು, ಸಾಯುವಂಥ, ನಾಶ ಆಗುವಂಥದ್ದು ಯಾವುದು? ಶರೀರ. ಅದ್ರ ನಾನು ಮಾತ್ರ ಯಾವಾಗಲೂ ಇರ್ತೀನಿ ಅನ್ನುವಂಥದ್ದು ನಿಶ್ಚಯವಾಗಿ ತಿಳಿ. ಮತ್ತು ಸದ್ರೂಪವಾಗಿರುವಂಥವ್ನು, ಯಾವಾಗಲೂ ಇರುವಂಥವ್ನಂತ ನಿಶ್ಚಯ ಮಾಡು. ಈ ತೋರ್ತದ ಅಡಗ್ತದೆ. ಅದು ಹೌದಲ್ಲ? ತೋರಿ ಅಡಗುವಂಥದ್ದು ಹೆಂಗದ? ಅಸತ್ತದ, ಸತ್ತಲ್ಲ. ಈ ರೀತಿಯಾಗಿ ಈ ಶರೀರ ನಾನು ಅಲ್ಲಪ್ಪ, ಇದು ಅಸತ್ತಾಗ್ಯದಂತ ನೀನು ತಿಳ್ಕೊ. ಈ ಶರೀರ ಯಾವಾಗಲೂ ನಾಶ ಆಗಿ ಹೋಗುವಂಥದ್ದು ಅಂತ ತಿಳ್ಕೊ. ಮತ್ತು ಇಲ್ಲಿ ಶಂಕ ಬರ್ತದ, ದೇಹ ಹುಟ್ಟಿದಾಗ ನಾನು ಹುಟ್ಟಿದೆ, ದೇಹ ಇರೋ ತನಕ ನಾನಿದ್ದು, ದೇಹ ಹೋದ್ಮೇಲೆ ನಾನು ನಾಶ ಆಗಿಬಿಡ್ತೀನಿ ಅಂತ ನಾನು ಸದ್ರೂಪನಲ್ಲ. ಯಾಕಂದ್ರೆ ದೇಹ ಹುಟ್ಟಿದಾಗ ನಾನು ಹುಟ್ಟೀನಿ, ಹೋದ್ಗಳನ್ನ ನಾನು ಸತ್ತು ಹೋಗಿನಿ ಅಂತೀನಿ.
ದೇಹ ಇರೋ ತನಕ ನಾನು ಇದ್ದೀನಿ ಅಂದ್ಕೊಳ್ತೀನಿ. ಅದಕ್ಕೆ ಅದರಿಂದ ನಾನು ಸದ್ರೂಪ ಅಲ್ಲ, ಅಸದ್ರೂಪದಿಂದ ಕೂಡಿನಪ್ಪ ಅಂತ ಶಂಕ ಬಂತು. ಪ್ರಶ್ನೆ ಮಾಡ್ತಾರೆ, ಸಂಶಯ ಬಂತು ಶಿಷ್ಯನಿಗೆ. ಆವಾಗ ದೇಹ ಹುಟ್ಟಿದಾಗ ತಾನು ಹುಟ್ಟಿ ದೇಹ ನಾಶ ಆಯಿತು ಅಂದಾಗ ತಾನು ನಾಶ ಆಗ್ತೀನಿ ಅನ್ನುವಂಥದ್ದನ್ನು ಹೇಳಿದ್ರೆ ಆತ್ಮನಿಗೆ ಏನು ಉತ್ಪತ್ತಿ ನಾಶ ಆಗ್ತದಂತ ಹೇಳಬೇಕಾಗ್ತದ? ಇದು ಹಂಗೆ ಹೇಳಕ್ಕೆ ಬರೋಂಗಿಲ್ಲ. ಮತ್ತು ಇರದೇ ಇರುವಂಥ ಪಾಪ ಪುಣ್ಯಗಳು ಆತ್ಮನಿಗೆ ಅದಾವಂತ ಹೇಳ್ಬೇಕಾಗ್ತದೆ. ಮತ್ತೆ ಮಾಡದೇ ಇರುವಂಥ ಏನು ಪಾಪ ಪುಣ್ಯಗಳು ಕೂಡ ಆತ್ಮನಿಗೆ ಅದಾವ. ಪುಣ್ಯ ಪಾಪ ಕರ್ಮಗಳ ನಾಶ, ಈ ಎರಡೂ ದೋಷಗಳು ಬರ್ತವೆ. ಪುಣ್ಯ ಪಾಪ ಮತ್ತು ಕರ್ಮಗಳ ನಾಶ, ಇವು ಎರಡೂ ಯಾರಿಗೆ ಬರ್ತಾವೆ? ದೋಷಗಳು ಬರ್ತಾವೆ. ಅದರಿಂದ ಚೈತನ್ಯ ರೂಪನಾದಂತಹ ಆತ್ಮನಿಗೆ ಉತ್ಪತ್ತಿ ನಾಶ ಅಂತ ಹೇಳಕ್ಕೆ ಬರೋಂಗಿಲ್ಲ. ಇದು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಕೂಡ ಶ್ರುತಿಗಳಲ್ಲಿ ಕೂಡ ಹೇಳಿದಾರ. ಏನು ಹೇಳಿದಾರ? ಆತ್ಮನು ಉತ್ಪತ್ತಿ ನಾಶ ರಹಿತ ಅಂತ ಹೇಳಿದಾರ. ಯಾಕಂದರೆ ದೇಹ ಹುಟ್ಟೋದಕ್ಕಿಂತ ಮುಂಚೆನೇ ನೀನಿದೆ. ಮಡಿಕೆ ಹುಟ್ಟೋದಕ್ಕಿಂತ ಮುಂಚೆ ಮಣ್ಣು ಐತಿಲ್ಲ, ಅದ್ರಂಗ ದೇಹ ಹುಟ್ಟೋದಕ್ಕಿಂತ ಮುಂಚೆ ನೀನು ಇದೀಪ. ಹುಟ್ಟಿದ ಮೇಲೆ ಕೂಡ ಏನಾಗ್ತದ? ನೀನೇ ಇದೆ. ಶರೀರ ಹುಟ್ಟೋದಕ್ಕಿಂತ ಮುಂಚೆ ನೀನಿದೆ, ಹುಟ್ಟೋದಕ್ಕಿಂತ ಮುಂಚೆ ನೀನಿದೆ, ಹುಟ್ಟಿದ ಮೇಲೆ ನೀನಿದೆ. ಅದಕ್ಕೆ ಅದೆಲ್ಲ ಸಂಸ್ಕಾರ ಇರ್ತದೆ. ಕೆಲವು ಮೊನ್ನೆ ಉದಾಹರಣೆಗಳು ಬಂದಾವೆ. ಯಾಕಂದ್ರೆ ಒಂದು ಮಗು ಹಾಲು ಕುಡಿತದ, ಮಲಿ ಹಾಲು ಕುಡಿತದ. ಒಂದು ಪ್ರಾಣಿ, ಸಕಲ ಪ್ರಾಣಿಗಳನ್ನು ತಗೊಳ್ರಿ, ಮನುಷ್ಯರನ್ನು ತಗೊಳ್ರಿ, ಯಾರನ್ನ ತಗೊಳ್ರಿ, ಎಲ್ಲದನ್ನು ಕಲಿಸ್ತೀವಿ ನಾವು. ವಿಚಾರ ಮಾಡ್ಬೇಕು ನೋಡ್ರಿ, ಅದ್ಭುತವಾದಂಥ ನಾವು ಇದನ್ನು ಭಾಳಷ್ಟು ತಿಳ್ಕೊಳ್ಬೇಕು. ಒಂದು ಹುಡುಗ ನೋಡ್ರಿ, ಒಂದೇ ಏಕಕಾಲಕ್ಕೆ ಈ ಪಾಪ ಪುಣ್ಯಗಳ ಒಂದು ಇದರಿಂದ ಹೆಂಗೆ ಬರ್ತದೆ ಅನ್ನೋದಕ್ಕಾಗಿ ಇಲ್ಲರಿ ಈಗ ಮಾಡೀವಿ, ಇರೋದ್ರಾಗ ನಾವು ಪಾಪ ಪುಣ್ಯವನ್ನು ಅನುಭವಿಸ್ಬಿಡ್ಬೇಕು. ಅದಕ್ಕೆ ಈಗ ಮಾಡಿದಂಥ ಪಾಪವನ್ನು ಈಗ ಅನುಭವಿಸಕತ್ತಾರ, ಈಗ ಮಾಡಿದಂಥದ್ದು ಈಗ ಅನುಭವಿಸಕತ್ತಾರ ಅಂತ ನಾವು ಹೇಳ್ತೀವಿ. ಈ ಜನ್ಮ ಬಂದಿರುವಂಥದ್ದು ಹಿಂದಿನ ಒಂದು ಪಾಪ ಪುಣ್ಯಗಳ ಒಂದು ಗಂಟು ತೊಗೊಂಡು ಬಂದದ ಬುತ್ತಿ ಉಣೋದಕ್ಕೆ. ಅದಕ್ಕೆ ಅದು ಹೆಂಗೆ ರೀ ಅಂತಂದಾಗ, ಒಂದೇ ದಿವಸ ಏಕಕಾಲದಲ್ಲಿ, ಒಂದು ತಾಸಿನಲ್ಲಿ, ಒಂದು ನಿಮಿಷದಲ್ಲಿ, ಒಂದು ಸೆಕೆಂಡಿನಲ್ಲಿ ಜನ್ಮ ಆಗ್ತವೆ. ಎಷ್ಟೋ ಊರ ಕಡೆ ಎಲ್ಲ ಕಡೆನೂ ಜನ್ಮಗಳು, ಮಕ್ಕಳು ಹುಟ್ಟುತ್ತಾವೆ ಅಲ್ಲ. ಹುಟ್ಟಿದಾಗ ಒಂದು ಮನೆಯಲ್ಲಿ, ರಾಜನ ಮನೆಯಲ್ಲಿ ಒಂದು ಮಗು ಹುಟ್ಟಿತು, ಅದೇ ಭಿಕ್ಷಗಾರ ಮನೆಯಲ್ಲಿ ಒಂದು ಮಗು ಹುಟ್ಟಿತ್ತು. ಅದೇ ಒಂದೇ ಸೆಕೆಂಡ್ನೊಳಗೆ. ಆದ್ರೆ ರಾಜನ ಮನೆಯಲ್ಲಿ ಆ ಹುಡುಗ ಹುಟ್ಟಕ್ಕೆ ಕಾರಣೇನು, ಈ ಭಿಕ್ಷೆಗಾರನ ಮನೆಯಲ್ಲಿ ಹುಟ್ಟಕ್ಕೆ ಕಾರಣೇನು, ಇದು ಒಂದು ಅರ್ಧ ಗಂಟೆದಾಗ ಮರದಾಗ ಹಾಕ್ಕೊಂಡು ಆ ಮಗುವನ್ನು ಹಾಕೊಂಡಿದ್ದು ಭಿಕ್ಷೆ ಬೇಡಕ್ಕೆ ಹೋಯ್ತು. ಅದು ಬಂಗಾರ ಚಮಚೆಯಲ್ಲಿ ಹಾಲು ಕುಡಿಯಕತ್ತಂದಾಗ ಇದಕ್ಕೇನು ಹೇಳ್ತಾರ? ಅದು ಯಾವಾಗ ಮಾಡಿತು ಪುಣ್ಯ, ಇದು ಯಾವಾಗ ಮಾಡಿತು ಪಾಪ? ಅರ್ಥ ಮಾಡ್ಕೋಬೇಕಲ್ಲ. ಯಾವಾಗ ಮಾಡಿತು? ಅದು ಯಾವಾಗ ಬಂಗಾರ, ರಾಜನ ಮನ್ಯಾಗ ಬಂಗಾರದ ಚಮಚೆ ಒಳಗೆ ಹಾಲು ಕುಡಿಬೇಕನ್ನುವಂಥ ಪುಣ್ಯ ಯಾವಾಗ ಮಾಡಿತು? ಅದಕ್ಕೆ ನಾವು ತಿಳ್ಕೊಳ್ಬೇಕು. ಹಿಂದೆ ಮಾಡಿದಂಥ ಪಾಪ ಪುಣ್ಯಗಳಿಂದ ಕೂಡಿದಂಥ ಈ ಶರೀರ, ಅದು ಪುಣ್ಯದ ಫಲವಾಗಿ ರಾಜರ ಮನೆಯಾಗ ಹುಟ್ಟಿತ್ತು, ಇದು ಪಾಪದ ಫಲವಾಗಿ ಹಿಂಗೆ ಅನುಭವ ಆಯ್ತು. ಅದಕ್ಕೆ ಈ ರೀತಿ ಹುಟ್ಟಿ ಬರುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ಹುಟ್ಟಿ ಬಂದ ತಕ್ಷಣ ನಾವು ಯಾವ ಮಕ್ಕಳಿಗೆ ಏನಾದರೂ ಮಲ್ಲಿ ಕುಡಿದು ಹಿಂಗೆ ಕುಡಿಬೇಕು, ಹಂಗೆ ಕುಡಿಬೇಕಂತ ಏನಾದ್ರು ಕಲಿಸಿವೇನು? ಒಂದು ಪ್ರಾಣಿಗಳು, ಈ ಹಸುಗಳು ಅವೆಲ್ಲ ಸಣ್ಣ ಹುಟ್ಟಿದ ತಕ್ಷಣವೇ ಮಲ್ಲಿ ಕುಡಿತಾವೆ ನೋಡಿ, ಹಾಲು ಕುಡಿತಾವಲ್ಲ. ಅದಕ್ಕೆ ಯಾರಾದರೂ ಹೇಳಿಬಿಟ್ಟು ಹಿಂಗೆ ಕುಡಿಸ್ಬೇಕಂತ ಏನೋ ಟ್ರೈನಿಂಗ್ ಕೊಡ್ತೀವೇನ? ಏನಿಲ್ಲ. ಹುಟ್ಟಿದ ತಕ್ಷಣ ಮಗು ಹಾಲು ಕುಡಿಯೋಕ್ಕೆ ಶುರು ಮಾಡ್ತದಲ್ಲ, ಅದು ಸಂಸ್ಕಾರ ಹಿಂದಿಂದು. ಅದಕ್ಕೆ ಈ ರೀತಿಯಾಗಿ ಅದಕ್ಕೆ ಸ್ಮೃತಿ ಜ್ಞಾನ ಐತೆ. ಮೊದಲು ಕುಡಿದದ್ದು ನೆನಪದ, ಅದಕ್ಕೆ ಸ್ಮೃತಿ ಜ್ಞಾನ ಇದ್ದದಕ್ಕೆ ಮತ್ತು ಕುಡಿಯೋಕ್ಕೆ ಶುರು ಮಾಡ್ತದೆ ಹುಟ್ಟಿದ ತಕ್ಷಣವೇ. ಅದು ಸಣ್ಣ ಮಗು ಆಗಲಿ, ಹಸುಗಳಾಗಲಿ, ಪ್ರಾಣಿಗಳಾಗಲಿ, ಯಾವೇ ಆಗಲಿ, ಸ್ಮೃತಿ ಜ್ಞಾನ ಇರದೇ ಇತ್ತಂದ್ರೆ ಅದು ಕುಡಿಯೋಕಾರ ಬರ್ತಿತ್ತು ಅನ್ನೋದಕ್ಕೆ ಬರ್ತಿರ್ಲಿಲ್ಲ. ಅದಕ್ಕೆ ಸಂಸ್ಕಾರ ಇಲ್ಲದೆ ಸ್ಮೃತಿ ಜ್ಞಾನ ಆಗಂಗಿಲ್ಲ. ಸಂಸ್ಕಾರ ಭಾಳ ಮುಖ್ಯ. ಅದು ಕುಡ್ಕೋವಂತ ಬಂದ್ರೆ ಆ ಸಂಸ್ಕಾರ ಐತಿ, ಅದಕ್ಕೆ ಸ್ಮೃತಿ ಜ್ಞಾನ ಅಲ್ಲೇ ಆಗ್ಯದ. ಇಲ್ಲಾಂದ್ರೆ ಆಗ್ತಿರಲಿಲ್ಲ. ಅದಕ್ಕೆ ಅನುಭವವಿಲ್ಲದೆ ಸಂಸ್ಕಾರ ಆಗಂಗಿಲ್ಲ. ಮತ್ತು ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ.
ದೇಹ ಹುಟ್ಟೋದಕ್ಕಿಂತ ಮುಂಚೆ ಕೂಡ ನಿನ್ನ ರೂಪ ಇತ್ತಪ್ಪ, ಸದ್ರೂಪ ಇತ್ತು. ಅದಕ್ಕೆ ಈ ದೇಹ ನಾಶ ಆದಮೇಲೆ ಕೂಡ ಹಂಗೆ ಇರ್ತದೆ. ನೀನು ಸಾಯವನ್ನೆಲ್ಲ ಹುಟ್ಟವನ್ನೆಲ್ಲ ಧೈರ್ಯವಾಗಿರು ಅಂತ ಹೇಳ್ತಾರೆ ಅವ್ರು ನಮಗೆ. ಸಾಯ್ತೀನಪ್ಪ, ಸತ್ತೋಗ್ತೀನಿ ಅಂತೇಳಿ ಎದ್ರುಕೊಂಡು ಸಾಯ್ತಿರ್ತಾವೆ ನೋಡ್ರಿ. ಈಗ ಎಲ್ಲರಿಗೆ ಎಲ್ಲ ಗುರುವಾಕ್ಯ ಕೇಳದೇ ಇದ್ದಾಗ ಮತ್ತು ಭಾಳ ಎದೆ ಹೊಡ್ದಂಗೆ ಆಗ್ಬಿಡ್ತದೆ. ಕೋಟಿಗಟ್ಟಲೆ ರೊಕ್ಕ ಇರ್ತದಂದ್ರೆ ಕೂಡ ಸತ್ತು ಹೋಗ್ತೀನಿ ಅನ್ನೋದೊಂದು ಭಯ ಇರ್ತದೆ ನೋಡ್ರಿ. ವಯಸ್ಸಾಗಿಬಿಡ್ತು, ಇನ್ನೇನು ಸತ್ತು ಹೋಗೋದೇ ಬರ್ತದಪ್ಪ, ಇಷ್ಟೆಲ್ಲ ಗಳಿಸಿಬಿಟ್ಟೆ, ಹೆಂಡ್ತಿ ಮಕ್ಕಳಿಗೆಲ್ಲ ಮಾಡಿಬಿಟ್ಟೆ, ಇನ್ನು ಹೋಗೋದು ಬಂತು. ಅದಕ್ಕೆ ಏನು ದುಃಖ ಇಲ್ಲಾಂದ್ರೆ ಸಾವಿನ ದುಃಖ ಅಂತ ಐತಲ್ರಿ. ರೋಗದ ದುಃಖ, ಸಾವಿನ ದುಃಖ, ಇದು ಭಯ ಅಂತ ಇದ್ದೇ ಅದಿಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಹೋಗೋದು ಯಾವುದಪ್ಪ, ಈ ಶರೀರ ಹೋಗ್ತದೆ. ಅದು ನಿನ್ನ ಸ್ವರೂಪವನ್ನು ನೀ ತಿಳ್ಕೊಂಡೆ ಅಂದ್ರೆ ನೀವು ಹೋಗೋವನಲ್ಲ ಬರುವವನಲ್ಲ, ಯಾವಾಗಲೂ ಇರುವಂಥವನಪ್ಪ. ಅದಕ್ಕೆ ಯಾಕೆ ಅಳ್ತಿದ್ದಿ, ಯಾಕೆ ದುಃಖ ಪಡ್ತಿದ್ದಿ, ಯಾವಾಗಲೂ ಇರುವಂಥವ್ನಿದಿ, ಅದಕ್ಕೆ ಹೆದರಬೇಡ ಅಂತ ಹೇಳ್ತಾರೆ ಮಹಾತ್ಮರು. ಮತ್ತು ದೇಹ ನಾಶ ಆಯಿತು ಅಂತಂದಾಗ ನೀನು ಇರ್ತೀನಿ, ಯಾಕಂದ್ರೆ ತಾನು ಇರ್ತೀನಿ ಅನ್ನುವಂಥದ್ದು ನಮ್ಗಳಿಗೆ ಅನುಭವಕ್ಕೆ ಬರಂಗಿಲ್ಲಪ್ಪ. ಶಂಕೆ ಮಾಡ್ತಾನೆ ಶಿಷ್ಯ. ಅದಕ್ಕೆ ದೇಹ ಬಿದ್ದು ಹೋದರೂ ಕೂಡ ನಾನು ಇರ್ತೀನಿ ಅನ್ನುವಂಥದ್ದು ನಮ್ಗೆ ಅನ್ನಿಸ್ತದೆ. ಯಾಕೆ ದೇಹವಾದರೆ ನಾವು ಹೋಗ್ತೀನಿ, ಅದು ಬಿದ್ದು ಆದರೂ ಕೂಡ ಇದ್ದೇ ಇರ್ತೀನಿ ಅನ್ನುವಂಥದ್ದು ಅದು ನಮ್ಮ ಅನುಭವಕ್ಕೆ ಬರೋಂಗಿಲ್ಲ. ಅದು ನೋಡ್ರಿ, ನಮ್ಮ ಅನುಭವಕ್ಕೆ ಬರೋವಲ್ದು. ಶಾಸ್ತ್ರಗಳಿಂದ ಮಾತ್ರ ಇದನ್ನು ಐತೆ ಅಂತ ಕೇಳ್ತಾ ಇದ್ದೀವಿ ಹೊರತಾಗಿ ದೇಹ ಇರುವ ತನಕ ಇದ್ದು ದೇಹ ನಾಶ ಆಯಿತು ಅಂತಂದಾಗ ನಾನು ನಾಶ ಆಗ್ತೀನಿ ಅಂತ ಎಲ್ಲರ ಸರ್ವರ ಅನುಭವ. ಅದು ಶರೀರವರೆಗೂ ಇದ್ದಾನ ಅಂತ ಹೇಳ್ತೀವಿ, ಶರೀರ ಆದಮೇಲೆ ಆತ ನಾಶ ಆದ ಹೋಗ್ಬಿಟ್ಟಾನ ಅಂತ ಹೇಳ್ತೀವಿ, ಇಲ್ಲ ಅಲ್ಲಿ ಅಂತ ಹೇಳ್ತೀವಿ. ಹಿಂಗೆ ಅನ್ನಿಸ್ತದೆ. ಮತ್ತು ಇದ್ದಾನ ಅಂತ ಅನ್ನೋದಕ್ಕೆ ನಮ್ಗೆ ಹಂಗೆ ಅನಿಸೋದೇ ಇಲ್ಲಲ್ಲ ಅನುಭವಕ್ಕೆ ನೋಡಿದ್ರೆ. ಅಂತಂದರೆ ದೇಹ ಬಿದ್ದು ಆದರೂ ಕೂಡ ಇದ್ದೇ ಇರುವಂಥದ್ದು ಶಾಸ್ತ್ರ ಸಮ್ಮತ ಅಲ್ಲದೆ ಲೋಕಾನುಭವನೂ ಐತಪ್ಪ. ಹೇಗಂದ್ರೆ ದೇಹ ನಷ್ಟವಾದ ಮೇಲೆಯೂ ನಾವು ಯಾಕಂತಾರೆ ಆ ಜನ್ಮ ಬಂತು ಈ ಜನ್ಮ ಬಂತು ಅಂತ ಹೇಳ್ತೀವಿಲ್ಲ. ಅದಕ್ಕೆ ಇಲ್ಲಿ ಕೂಡ ನೀನು ಈ ದೇಹ ನಾಶ ಆದ್ರ ಮೇಲೆ ಕೂಡ ಆತ್ಮನು ಯಾಕಂದ್ರೆ ಸತ್ತ ಮೇಲೆ ಅಂದರೆ ಪಿಶಾಚಿ ಜನ್ಮ ಬಂತಪ್ಪ, ಆ ಜನ್ಮ ಬಂತಂತ ಹೇಳ್ತೀವಿ. ದೇಹ ನಾಶ ಆಯ್ತಂದ್ರೆ ಪಿಶಾಚಿ ಜನ್ಮ ಅವೆಲ್ಲ ಬರ್ತಾವಂತಂದ್ರೆ ಆತ್ಮ ನಾಶ ಆಗಿದ್ದಂದ್ರೆ ಪಿಶಾಚಿ ಜನ್ಮ ಬರ್ತಿರಲಿಲ್ಲ. ಅದಕ್ಕೆ ಪಿಶಾಚಿ ಜನ್ಮವು ಕೂಡ ಬಂದ ನಂತರ ಅಲ್ಲಿ ಕೂಡ ನಾನಾ ರೀತಿಯಿಂದಲ್ಲಿ ವ್ಯವಹಾರ ನಡೆದಂಗೆ ನಡೀತಾನೆ. ಯಾಕಂದ್ರೆ ಅಂಥವ ಇಂಥವ ಅಂತ ಅಲ್ಲಿ ಹೇಳುವಂಥದ್ದು ಇದೆಲ್ಲ ಬಂದಂಥ ಕಾರಣ ಅದೆಲ್ಲ ಹೇಳ್ತದೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರಂದ್ರೆ ಇವ ಎಲ್ಲ ಜನ್ಮಗಳು ಹಿಂಗೆ ಬರ್ತಾವಂತಂದ್ರೆ ನೀನು ಯಾವಾಗಲೂ ಇರುವಂಥವನದಿಯಪ್ಪ. ನಮಗೆ ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜ ಅಂತ ಏನು 4 ಉತ್ಪತ್ತಿ ಶರೀರಗಳು ಉತ್ಪತ್ತಿ ಆಗ್ತಾವಂದ್ರೂ ಕೂಡ ಎಲ್ಲದರಲ್ಲಿ ಇರುವಂಥವು ನೀನು ಒಬ್ಬನೇ ಇದೆ, ಬೇರೆ ಬೇರೆ ಅದರೇನು ಅಂದರೆ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಈ ಶರೀರ ನಾಶ ಆಗಿ ಹೋದರೂ ಕೂಡ ಆಶ್ರಯ ನಾವು ನೋಡಿವಿ. ಈ ಮನೆಯ ಸಾಮಾನುಗಳು ಎಲ್ಲ ಹೊರಗೆ ಹಾಕಿದ್ರು ಕೂಡ ಬಯಲು ನಾಶ ಆಗದೇ ಇರುವಂಥದ್ದು ಐತಲ್ಲ, ಅದ್ರಂಗೆ ಶರೀರ ನಾಶ ಆದರೂ ಕೂಡ ನಿನ್ನೊಳಗಡೆ ಇರುವಂಥ ಆತ್ಮ ನಾಶ ಆಗದೇ ಇರುವಂಥವನು ಅಂತ ಇಲ್ಲಿ ಯಾವಾಗಲೂ ಇರುವಂಥವನು ಇಲ್ಲ. ಅದು ಬಿಟ್ಟು ನಾನು ಯಾವಾಗಲೂ ಇರುವಂಥವನ್ನೆಲ್ಲ ಸದ್ರೂಪದಿಂದ ಕೂಡಿದ್ದೀನಿ ಅಂತ ತಿಳಿಯುವಂಥದ್ದು ಏನಿರ್ತದೆ ಅದು ಭ್ರಮೆ ರೂಪವಾಗಿರುವಂಥದ್ದು. ಅದರಿಂದ ನಿನ್ನಲ್ಲಿ ನೀನು ವಿಚಾರ ಮಾಡಿ ನಿನಗೆ ಗೊತ್ತಾಗ್ತದಪ್ಪ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಕೂಡ ಒಂದು ಈಗ ಕೆಲವು ವೇಷ ಹಾಕ್ಕೊಂಡು ಯಾವ ರೀತಿ ಭಿನ್ನ ಭಿನ್ನವಾದಂಥ ವೇಷ ಹಾಕ್ಕೊಂಡು ತಿರುಗ್ತಾನೆ, ಅದರಂಗೆ ಈ ಪಾಪ ಪುಣ್ಯಕ್ಕನುಸಾರವಾಗಿ ಈ ಜೀವನು ಅನೇಕ ಶರೀರಗಳ ವೇಷ ಹಾಕ್ಕೊಂಡು ಬರ್ತಾನಷ್ಟೇ ಹೊರತಾಗಿ ಇರುವಂಥ ನೀನು ಒಬ್ಬನೇ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ನೆನಸಿನೊಳಗೆ ನಿದ್ರೆ ಕನಸುಗಳಿಲ್ಲವ, ಕನಸಿನೊಳಿಲ್ಲವ ನೆನಸು ನಿದ್ರೆ, ತನಿ ನಿದ್ರೆಯಳು ಮತ್ತು ಕನಸು ನೆನಸುಗಳಿಲ್ಲ, ಅನಿತನ ಅನುಭವ ನೀನು. ಅದರಿಂದ ಇದು ಸ್ವಲ್ಪ ಹಿಂದೆ ಆಗಿದೆ ಅಂತ ಕಾಣಿಸ್ತದೆ, ಸ್ವಲ್ಪ ನೋಡ್ಕೊಂಡು ಹೋಗೋಣ. ಯಾಕಂದ್ರೆ ಈ ನೆನಸಿನೊಳಗೆ ಕನಸು ನಿದ್ರೆಗಳಿಲ್ಲ, ಕನಸು ನಿದ್ರೆ ಒಳಗೆ ಏನು ಹೇಳ್ತಾರೆ, ನೆನಸಿನೊಳಗೆ ನಿದ್ರೆ ಕನಸುಗಳಿಲ್ಲ, ಕನಸಿನೊಳಿಲ್ಲವ ನೆನಸು ನಿದ್ರೆ. ಈ 3 ಜಾಗ್ರ ಸ್ವಪ್ನ ಸುಸುಪ್ತಿ ಅವಲ್ಲ. ಜಾಗ್ರದಲ್ಲಿ ನಿದ್ರೆ ಮತ್ತು ಕನಸಿನರು ಅದಾವೇನಂದರೆ ಇಲ್ಲ. ಸ್ವಪ್ನದಲ್ಲಿ ಮತ್ತು ಈ ಜಾಗ್ರ ಮತ್ತು ಸುಸುಪ್ತಿ ಐತೇನಂದರೆ ಇಲ್ಲ. ಸುಸುಪ್ತಿಯಲ್ಲಿ ಈ ಕನಸು ಮತ್ತು ಜಾಗ್ರ ಐತೇನಂದರೆ ಇರೋಂಗಿಲ್ಲ. ಯಾಕಂದರೆ ಇವು ಒಂದ್ರೊಳಗೆ ಒಂದಿಲ್ಲ. ಆದರೆ ಎಲ್ಲವನ್ನು ಅರಿಯುವಂಥ ನೀನೇ ಇದೆ. ಜಾಗ್ರ ನೀನೇ ಇರ್ತಿದ್ದಿ, ಸ್ವಪ್ನ ನೀನೇ ಇರ್ತಿದ್ದಿ, ಸುಸುಪ್ತಿ ನೀನೇ ಇರ್ತಿದ್ದಿ. ಹಾಗಾಗಿ ಇಲ್ಲಿ ಎಲ್ಲವನ್ನು ಅರಿಯುವಂಥ ನಿನ್ನ ಸ್ವರೂಪ ಐತಪ್ಪ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಎಲ್ಲದರಲ್ಲಿರುವಂಥವು ನೀನೇ ಇದೆ. ಅನಿತನ ಅನುಭವಿಪ ನೀನು. ಅಹುದರಿಂದ
ಅವು ಒಂದ್ರಾಗ ಒಂದಿಲ್ಲ, ಮತ್ತು ಒಂದ್ರಾಗ ಒಂದಿದ್ರೆ ಮತ್ತು ಮೂವರು ಅದಾರೇನ್ರಿ ಜೀವರುಗಳು ಅಂತ ಅನ್ಬೋದಾಗಿತ್ತು. ಜಾಗ್ರ ಸಂಪೂರ್ಣ ಓದಗಳನ್ನ ಸುಸುಪ್ತಿ ಬರ್ತದೆ, ಸುಸುಪ್ತಿ ಓದಗಾನೆ ಜಾಗ್ರ ಪೂರ್ತಿ ಓದಗಾನೆ ಸ್ವಪ್ನ ಬರ್ತದೆ, ಸ್ವಪ್ನವಾದಗಳನ್ನೇ ಸುಸುಪ್ತಿ ಬರ್ತದೆ. ಆದರೆ ಒಂದ್ರೊಳಗೆ ಒಂದಿಲ್ಲ. ಜಾಗ್ರದಲ್ಲಿ ಏನಾರ ಕನಸು ಬಿದ್ದದಂತೀವೇನೋ ಇಲ್ಲ, ಮತ್ತು ಸ್ವಪ್ನದಲ್ಲಿ ಏನಾರ ಎಚ್ಚರಿಕೆ ಆಗ್ಯದ್ರಿ ನಮ್ಮ ಜಾಗ್ರ ಅದಂತೀವೇನೋ, ನಿದ್ರೆ ಆಗ್ಯದೇನಂತೀವೇನಂದರೆ ಇಲ್ಲ. ನಿದ್ರೆ ಒಳಗೆ ಜಾಗ್ರದ ಅವಸ್ಥೆ ಏನಾರ ಈ ಶರೀರ ಈ ವ್ಯವಹಾರ ಎಲ್ಲ ತೋರ್ತದೇನೋ ಇಲ್ಲ, ಕನಸು ತೋರ್ತದೆ ನಿದ್ರೆ ಒಳಗೆ ಇಲ್ಲ. ಅದಕ್ಕೆ ಈ ಒಂದ್ರೊಳಗೆ ಒಂದಿಲ್ಲ, ಒಂದು ಬಿಟ್ಟು ಬರ್ತಾವ ಅಂತ ಹೇಳುವಂಥದ್ದು. ಮತ್ತು 3ನೇ ನುಡಿಯಲ್ಲಿ ಹೇಳ್ತಾರೆ, ತಿಳಿಯಲು ಈ ಪರಿ ಬಾಲ್ಯ ಯೌವನ ವಾರ್ಧಿಕಂಗಳು ತಮ್ಮೊಳಗೆ ವಿಲಕ್ಷಣ ಮುಳ್ಳವು ತಳೆದು ನೀನೇಕ ರೂಪನು ಬಿಡದಂಥವರೊಳಗನು ಸಂದಾತೃಬಹುದರಿಂದ ಅಂತ ಹೇಳ್ತಾರೆ 3ನೇ ನುಡಿಯಲ್ಲಿ. ತಿಳಿಯಲ್ ಈ ಪರಿ ಬಾಲ್ಯ ಯೌವನ ವಾರ್ಧಿಕಂಗಳು. ನೋಡ್ರಿ, ಈ ಪರಿ ಅಂದ್ರೆ ಈ ರೀತಿ ಬಾಲ್ಯ ಅಂದ್ರೆ ಹುಡುಗನ ಅವಸ್ಥೆ, ಹುಡುಗತನದ ಅವಸ್ಥೆ. ಯೌವನ ಅಂದ್ರೆ ಯೌವನ ಸಂದರ್ಭ ಬರುವಂಥದ್ದು. ವಾರ್ಧಿಕಗಳಂದ್ರೆ ಮುಪ್ಪಿನ ಅವಸ್ಥೆಗಳು. ವಾರ್ಧಿಕಗಳಂದ್ರೆ ಮುಪ್ಪಿನ ಅವಸ್ಥೆಗಳು. 12 ವರ್ಷಗಳ ಪರ್ಯಂತ ಏನಂತೀವಿ ನಾವು ಅದಕ್ಕೆ? ಬಾಲ್ಯದ ಅವಸ್ಥೆ ಅಂತ ಹೇಳ್ತೀವಿ, ಹೌದಲ್ಲ? ಈ ಅವಸ್ಥೆಯಲ್ಲಿ ಭಾಳಷ್ಟು ತಿಳಿಲಾರ್ದಂಗೆ ಆಟ ಪಾಠಗಳಲ್ಲಿ ದಿವಸಗಳನ್ನು ಕಳೆದು ಬಿಡ್ತೀವಿ. ಮತ್ತು ಮುಂದೆ 40 ವರ್ಷಗಳ ಪರ್ಯಂತ ಏನಿರ್ತದೆ? ಯೌವನ ಅವಸ್ಥೆ ಇರ್ತದೆ. ಎಲ್ಲಿಯ ಪರ್ಯಂತರ? 40 ವರ್ಷಗಳ ಪರ್ಯಂತರ ಯೌವನ ಅವಸ್ಥೆ ಇರ್ತದೆ. ಆವಾಗ ಏನಾಗ್ತದಂದ್ರೆ ಹೆಂಡತಿ ಮಕ್ಕಳ ಜೊತೆ ಆವಾಗ ದುಡ್ಡು ಮಾಡಿಕೊಡ್ಬೇಕು, ನೌಕರಿ ಮಾಡಬೇಕು, ಅನೇಕ ವ್ಯವಹಾರಗಳಲ್ಲಿ ಅಲ್ಲಿ ತೊಡಗಿಬಿಡ್ತಾನೆ. ಯಾವಾಗ ತೊಡಗ್ತಾನೆ? ಮುಂದೆ 40 ವರ್ಷಗಳವರೆಗೆ. 12 ವರ್ಷಗಳಿಂದ ಏನಿರ್ತದೆ? 12 ವರ್ಷಗಳ ಪರ್ಯಂತರ ಬಾಲ್ಯಾವಸ್ಥೆ ಇರ್ತದೆ. ಆಮೇಲೆ ಮುಂದೆ 40 ವರ್ಷಗಳ ಪರ್ಯಂತರ ಯೌವನ ಅವಸ್ಥೆ ಇರ್ತದೆ. ಆವಾಗ ಹೆಂಡತಿ ಮಕ್ಕಳ ಜೊತೆ ದುಡಿಬೇಕು, ಮಾಡ್ಬೇಕು ಅನ್ನುವಂಥದ್ರಲ್ಲಿ ಮುಂದಾಗ್ತಾನೆ. ಮತ್ತು ಮುಂದೆ ಬರುವಂಥದ್ದು ಮುಪ್ಪು. ಆವಾಗ ಏನಾಗ್ತದ್ರೆ ಇಂದ್ರಿಯಗಳ ಶರೀರ ಹೆಂಗಾಗ್ತದೆ? ಶಕ್ತಿ ಇರಂಗಿಲ್ಲ ಇಂದ್ರಿಯಗಳಿಗೆ. ಅಲ್ಲಿ ಮುಪ್ಪಿನ ಅವಸ್ಥೆ ಬರೋಕ್ಕೆ ಶುರುವಾಗ್ತದೆ. ಆವಾಗ ಗೊತ್ತಾಗ್ತದೆ ನಮಗೆ ಶರೀರ ಕ್ಷೀಣ ಆಗ್ತಾ ಇರುವಂಥದ್ದು. ಕೂದಲುಗಳು ನೋಡ್ರಿ ನಮಗೆ ಯಾವ ರೀತಿ ಪರೀಕ್ಷೆ ಮಕ್ಕಳು ಬರಿತಾ ಇರಬೇಕಾದಾಗ 2 ಗಂಟೆ ಆಗ್ತದೆ, 3ನೇ ಗಂಟೆಗೆ 3 ಗಂಟೆಗೆ ಅಂದ್ರೆ 3 ತಾಸಿನ ಪೇಪರ್ ಇರ್ತದೆ. 2 ತಾಸು ಆದ ನಂತರ ಇನ್ನೂ 1 ತಾಸು ಉಳಿದಿರ್ತದೆ. ಅವಾಗ ಬೆಲ್ ಮಾಡ್ತಾರೆ. ಅವಾಗ ಯಾಕಂದರೆ ವಾರ್ನಿಂಗ್ ಕೊಡ್ತಾರೆ. ಏನಂದ್ರೆ ಇನ್ನೂ ಒಂದಿಷ್ಟು ಅರ್ಧ ಗಂಟೆ ಟೈಮ್ ಐತೆ ನೋಡ್ರಿ, ಇನ್ನೊಂದು 15 ನಿಮಿಷ ಟೈಮ್ ಐತೆ ನೋಡ್ರಿ ಅಂತ ಆವಾಗ ಏನು ಕೊಡ್ತಾರೆ? ಬೆಲ್ ಕೊಡ್ತಾರೆ, ಬೆಲ್ ಮಾಡ್ತಾರೆ ಅವಾಗ. ಅದೇ ರೀತಿ ಕೂಡ ಇಲ್ಲಿ ಮುಪ್ಪಿನ ಅವಸ್ಥೆ ಒಳಗೆ ಹಲ್ಲು ಬೀಳುವಂಥದ್ದಾಗಿರ್ಬೋದು, ಇಂದ್ರಿಯಗಳು ಕ್ಷೀಣ ಆಗುವಂಥದ್ದಾಗಿರ್ಬೋದು. ಇವಾಗ ಎಲ್ರಿಗೂ ಕಪ್ಪು ಕೂದಲ ಇರದೆ ಬಿಳಿ ಕೂದಲೇ ಬರ್ತಾವೆ. ಇವಾಗಿಂದೇನು ಲೆಕ್ಕ ಇಲ್ಲ. ಅವಾಗೆಲ್ಲ ವಯಸ್ಸಾದವ್ರಿಗೆ ಮಾತ್ರ ಬಿಳಿ ಕೂದಲ ಬರ್ತಿದ್ವು. ಇದು ಒಂದು ಸೂಚನೆ. ಆಮೇಲೆ ನಡಿಲಿಕ್ಕೆ ಆಗ್ಲಾರ್ದ ಕೋಲು ಇಟ್ಕೊಂಡು ತಿರುಗಾಡುವಂಥದ್ದು. ಇಂಥ ಒಂದು ಈ ಯಾವುದಕ್ಕೆ ಬಂತು ಇದೆಲ್ಲ ಅಂದರೆ ಈ ಹುಟ್ಟಿದಂಥ ಶರೀರಕ್ಕೆ. ಈ ಪ್ರಕಾರ ಈ ಬಾಲ್ಯಾದಿ ಅವಸ್ಥೆಗಳು 3 ಅವಸ್ಥೆಗಳು ಬರ್ತಾವೆ. ಯಾವುದು? ಬಾಲಕ, ಯೌವನ ಮತ್ತು ಮುಪ್ಪು ಅನ್ನುವಂಥದ್ದು. ಈ ಬಾಲ್ಯಾವಸ್ಥೆಯಲ್ಲಿ ಅಜ್ಞಾನದಿಂದ ಆಟಪಾಠಗಳಲ್ಲಿ ಕಳೆದು ಬಿಡ್ತಾನೆ. ಇದಕ್ಕೆ ವಿಲಕ್ಷಣವಾಗಿ ಏನು ಬಂತು? ಯೌವನಾವಸ್ಥೆ ಕೂಡ ಬರ್ತದೆ. ಆವಾಗ ಸ್ವತಂತ್ರವಾಗಿ ದುಡಿಯುವಂಥದ್ದು, ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯುವಂಥದ್ದು ಇದೆಲ್ಲ ನಡೀತದೆ. ಅದಕ್ಕೆ ಇದಕ್ಕೆ ವಿಲಕ್ಷಣನಾಗಿರುವಂಥದ್ದು ಯಾವುದು? ವಿಲಕ್ಷಣವಾಗಿರುವಂಥದ್ದು ವಾರ್ಧಿಕ ಅವಸ್ಥೆ ಅಂತಂದ್ರೆ ಇಲ್ಲಿ ಬಹಳಷ್ಟು ಚಿಂತೆಗಳಿಂದ ಕೂಡಿರ್ತದೆ ಮನಸ್ಸು. ಯಾಕಂದ್ರೆ ಬಾಲ್ಯ ಯೌವನ ಅವಸ್ಥೆಯಲ್ಲಿ ತಾನು ಮಾಡಿದಂಥ ಕಷ್ಟ ಸುಖ ನೋವು ನಲಿವೆಲ್ಲವೂ ತುಂಬ್ಕೊಂಡ್ಬಿಡ್ತದೆ ಮನಸ್ಸಿನಲ್ಲಿ ಇರ್ತದಿಲ್ಲ. ಎಲ್ಲ ಒಂದು ಏನಾಗ್ತದೆ? ಒಂದು ಪುಸ್ತಕ ಆದಂಗೆ ಆಗ್ಬಿಡ್ತದೆ, ಬುಕ್ ಆದಂಗೆ ಆಗ್ಬಿಡ್ತದೆ ಮನಸ್ಥಿತಿ. ಯಾವಾಗ ಹುಟ್ಟಿನಿಂದ ಏನು ಯೌವನ ಮುಗೀತಲ್ಲ, ಈ ಮುಪ್ಪಿನ ಅವಸ್ಥೆ ಬರೋದ್ರಾಗೆ ಎಲ್ಲ ವಿಚಾರಗಳನ್ನು ತುಂಬ್ಕೊಂಡಿರ್ತದೆ ಮನಸ್ಸು. ಎಲ್ಲ ಚಿಂತೆಗಳಿಂದ ಅಲ್ಲಿ ಶುರುವಾಯಿತು. ರೋಗನೂ ಶುರುವಾಗಿಬಿಡ್ತದೆ. ಅದ್ರ ಜೊತೆ ನಮಗೆ ಚಿಂತೆಗಳು ಅಲ್ಲದೆ ಮತ್ತು ರೋಗಗಳು ಶುರುವಾಗಿಬಿಡ್ತಾವೆ. ಕೈ ನೋವು, ಕಾಲು ನೋವು, ಕುಂದ್ರಕ್ಕಾಗಂಗಿಲ್ಲ ರೀ, ನಿಂದ್ರಕ್ಕಾಗಂಗಿಲ್ಲ ರೀ, ದಮ್ಮು, ಕೆಮ್ಮು, ಇವೆಲ್ಲ ರೋಗಗಳು ಶುರುವಾಗಿಬಿಡ್ತವೆ ಯೌವನ ಅವಸ್ಥೆಯಲ್ಲಿ, ಇದು ಮುಪ್ಪಿನ ಅವಸ್ಥೆಯಲ್ಲಿ.
ಈ ರೀತಿ ಇಂಥ ರೋಗಗಳಿಂದ ಕಾಲ ಕಳಿಬೇಕಾಗ್ತದೆ. ಈ ಅವಸ್ಥೆಗಳು ಹೆಂಗದವಪ್ಪ ಅಂತಂದ್ರೆ ತಮ್ಮಲ್ಲೇ ಒಂದಕ್ಕಿಂತ ಒಂದು ವಿಲಕ್ಷಣ ಅದಾವ. ಯಾಕಂದ್ರೆ ಬಾಲ್ಯ ಬಂದಾಗ ಈ ಶರೀರ ಬೇರೆ ರೀತಿ ಇತ್ತು, ಯೌವನ ಬಂದಾಗ ಈ ಶರೀರ ಬೇರೆ ಇತ್ತು, ಮತ್ತು ಮುಪ್ಪು ಬಂದಾಗ ಬೇರೆ ಆಗಿಬಿಡ್ತದೆ ನೋಡ್ರಿ. ಅದಕ್ಕೆ ಈ ರೀತಿ ನೀನು ಮಾತ್ರ ಹೆಂಗಿದೆ? ನಿನಗೇನಾರ ಮುಪ್ಪು ಬಂತೇನು? ಯೌವನ ಬಂದದೇನು? ಮತ್ತು ಬಾಲ್ಯ ಬಂದದೇನು? ಇಲ್ಲ. ನೀನು ಬಾಲ್ಯದಲ್ಲಿ ಶರೀರ ಬೇರೆ ಬೇರೆ ಆಯಿತು, ಯೌವನದಲ್ಲಿ ಬೇರೆ ಆಗ್ಯದ, ಮುಪ್ಪಿನಲ್ಲಿ ಬೇರೆ ಆಗ್ಯದ. ಆದ್ರೆ ನೀನು ಬಾಲ್ಯದಲ್ಲಿದ್ದವನು ನೀನೇ, ಯೌವನದಲ್ಲಿರುವಂಥವು ನೀನೇ, ಮುಪ್ಪಿನಲ್ಲಿರುವಂಥವನು ನೀನೇ. ಹೌದಲ್ಲ? ಇದೆಲ್ಲ ಅನುಭವಕ್ಕೆ ಬರ್ತದಿಲ್ಲ ನಮ್ಗೆ. ಅದಕ್ಕೆ ಬಾಲ್ಯ ಹೋಗಿ ಯೌವನ ಬರ್ತದ, ಅದು ಆದಮೇಲೆ ಬಾಲ್ಯದ ಕೂಡ ತಾನು, ಯಾಕಂದ್ರೆ ಬಾಲ್ಯ ಹೋಗ್ಯದಂತ ಬಾಲ್ಯದ ಕೂಡ ತಾನು ಹೋಗ್ತಾನೇನು? ಇಲ್ಲ, ಅದು ಹೋಯ್ತು. ಅದ್ರ ಇರುವಂಥವನು ತಾನಿರ್ತಾನೆ. ಯೌವನ ಕೂಡ ಬಂದು ಯೌವನ ಕೂಡ ಅದು ಬರುವಂಥದ್ದು ನೋಡ್ರಿ. ಅದು ಬಂದು ಯೌವನ ಹೋಗಿ ಮುಪ್ಪು ಬರ್ತದೆ. ಅದಕ್ಕೆ ಇದೆಲ್ಲ ಹೋದ ತಕ್ಷಣ ಯೌವನದ ಕೂಡ ಇದು ನಾನು ಹೋಗ್ತೀನಿ ಅಂತ ಯೌವನ ಕೂಡ ಅದನ್ನು ಹೋಗಿಬಿಡ್ತಾನೆ, ಇರ್ಲಾರ್ದಂಗೆ ಆಗಿಬಿಡ್ತಾನೆ ಆತ್ಮ? ಇಲ್ಲ. ಅದಕ್ಕೆ ಮುಪ್ಪಿನೊಡನೆ ತಾನು ಬರಲಿಲ್ಲ. ಆದ್ರೆ ಬರುವ ಹೋಗುವ ಬಾಲ್ಯಾದಿಗಳನ್ನು ಅರಿತದದು. ಈಗ ಬಾಲ್ಯ ಬಂತಂತ ಅದು ಬಂತದಂತಲ್ಲ, ಬಾಲ್ಯನೂ ಹೋಯ್ತು, ಅದು ಹೋಯ್ತಂತ ಇದು ಹೋಯ್ತೇನೋ, ತಾನು ಹೋಗ್ಯಾನೇನೋ? ಇಲ್ಲ. ಯೌವನ ಬಂತಂತ ಯೌವನ ಜೊತೆ ಬಂದನೇನೋ? ಇಲ್ಲ. ಯೌವನ ಜೊತೆ ವಾದ್ನೇನೋ? ಇಲ್ಲ. ಮುಪ್ಪು ಬಂತಂತ ಮುಪ್ಪಿನ ಜೊತೆ ಬಂದನೇನೋ? ಇಲ್ಲ. ಮುಪ್ಪಿನ ಜೊತೆ ವಾದ್ನೇನೋ? ಇಲ್ಲ. ಆದ್ರೆ ಬರುವಂಥದ್ದು ಹೋಗುವಂಥದ್ದು ತಾನೇ ಅರಿತಾನೆ. ನಮ್ಗೆ ಗೊತ್ತಾಗ್ತಿದ್ದಿಲ್ಲ. ಬಾಲ್ಯನ ನಾವೇ ಅರ್ಥಕೊಂಡಿದ್ದೀವಿ, ಯೌವನವನ್ನು ನಾವೇ ಅರ್ಥಕೊಂಡಿದ್ದೀವಿ, ಮುಪ್ಪನ್ನು ನಾವೇ ಅನ್ಭೋಗ್ಸಕತ್ತೀವಿ, ಈಗ ನಾವೇ ಅರ್ಥಕೊಂಡಿದ್ದೀವಿ. ಈಗ ಅದಕ್ಕೆ ಇದನ್ನು ಅರಿವಂತಿಲ್ರಿ. ನಾವು ಬಾಲ್ಯದಾಗ ಹಿಂಗೆ ಮಾಡೀವ್ರಿ, ಸಣ್ಣವರಿದ್ದಾಗ ಹಿಂಗೆ ಮಾಡೀವ್ರಿ ಅಂತ ಹೇಳ್ತೀವಿ. ಯೌವನದಲ್ಲಿ ಹಿಂಗೆ ಮಾಡೀವ್ರಿ, ಈಗ ಸ್ವಲ್ಪ ವಯಸ್ಸಾಗ್ಯದ್ರಿ ಕುಂತೀವ್ರಿ ಅಂತ ಹೇಳ್ತೀವಿ. ಅಂದರೆ ಇವೆಲ್ಲವನ್ನು ಅರಿಯುವಂಥವು ನೀನು ಬೇರೆಯೇ ಇದೆ. ಆದರೆ ಬರುವ ಹೋಗುವಂಥವನ್ನೆಲ್ಲ ಅರ್ಥಕೊತ್ತು ಕುಂತಿದ್ದೀನಿ ನೀನು ಒಳಗೆ. ಬರುವಂಥದ್ದು ಹೋಗುವಂಥದ್ದು ತಿಳಿಯುವಂಥವನಾಗಿದ್ದೀನಿ ನೀನು. ಅದಕ್ಕೆ ಇಂಥ ಅರಿಯುವಂಥದ್ದಕ್ಕೆ ನೀ ಬೇರೆಯೇ ಇದ್ದುಕೊಂಡು ಇವೆಲ್ಲವನ್ನು ಅರಿಯುವಂಥವ್ನು ನೀನಾಗಿದೆಪ್ಪ. ಅದಕ್ಕೆ ಅವಸ್ಥೆ ಬದಲಾದಂತೆ ಆತ್ಮ ಕೂಡ ಅದು ಬದಲಾಗ್ತಾ ಇದ್ದಾನ. ಅವಸ್ಥೆ ಹೆಂಗೆ ಬದಲಾವಣೆ ಆಗ್ತಾವ ಅದೇ ರೀತಿ ಆತ್ಮ ಬದಲಾಗ್ತಾನಂತ ಹೇಳಿದ್ರೆ ಅದು ಅನುಭವಕ್ಕೆ ಇರೋದಾಗ್ತದೆ, ಹಂಗೆ ಹೇಳಕ್ಕೆ ಬರೋಂಗಿಲ್ಲ. ಅವಸ್ಥೆಗಳು ಬದಲಾವಣೆ ಆಗಕತ್ತವ, ಆದರೆ ನೀನು ಬದಲಾವಣೆ ಆಗದೇ ಇರುವಂಥವನು ನೋಡ್ರಿ. ನಾವು ಎಷ್ಟೋ ಜನ್ಮದಾಗ ನಾವು ಗಿಡ ಮರಗಳಾಗಿ ಹುಟ್ಟಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಿರ್ಬೋದು, ನಾನಾ ರೀತಿಯಿಂದಾಗಿ ಹುಟ್ಟಿದ್ದೀವಿ. ಆದರೆ ಶರೀರ ನಾವು ಗಿಡ ಮರ ಆಗಿ ಹುಟ್ಟಿದಾಗೂ ನಾನೇ ಇದ್ದೆ, ಪ್ರಾಣಿ ಪಕ್ಷಿಗಳು ಹುಟ್ಟಿದಾಗೂ ನಾನೇ ಇದ್ದೆ, ಈ ಮಾನವ ಶರೀರ ಬಂದರೂ ಕೂಡ ನಾನೇ ಇದ್ದೀನಿ. ಆದರೆ ಇವುಗಳನ್ನು ಅರಿಯುವಂಥ ನನ್ನ ಆತ್ಮಸ್ವರೂಪ ಬೇರೆಯೇ ಇದ್ದೀನಿ. ಹಾಗಾಗಿ ಬಾಲ್ಯ ಬಂದದ, ಬರುವಂಥದ್ದು ಹೋಯ್ತು, ಯೌವನ ಬಂದು ಹೋಯ್ತು, ಮುಪ್ಪು ಬಂದದ, ಎಲ್ಲವನ್ನು ಅರಿಯುವಂಥವು ನಾನೇ ಇದ್ದೀನಿ. ಆದ್ರೆ ಇವೆಲ್ಲ ಬದಲಾವಣೆ ಆಗಿದ್ದಾವೆ, ಶರೀರ ಬದಲಾವಣೆ ಆಗ್ಯದ, ಆದ್ರೆ ನಾ ಬದಲಾವಣೆ ಆಗಿನೇನು? ನಾ ಬದಲಾವಣೆ ಆಗಿಲ್ಲ. ಬದಲಾವಣೆ ಆಗಿದ್ದೀನಿ ಅಂದ್ರೆ ಅದು ಅನುಭವಕ್ಕೆ ವಿರೋಧಾಗ್ತದೆ, ಹಂಗೆ ಹೇಳಕ್ಕೆ ಬರೋಂಗಿಲ್ಲ. ಹಾಗಾದರೆ ಆತ್ಮನು, ಯಾಕಂದ್ರೆ ಇಲ್ಲಿ ಕೂಡ ಬಾಲ್ಯದಲ್ಲಿ ಈ ಭಾಳಷ್ಟು ಯಾಕಂತಂದ್ರೆ ಈ ಬಾಲ್ಯದಲ್ಲಿ ಯೌವನದಲ್ಲಿ ಮುಪ್ಪಿನಲ್ಲಿ ಈ ರೀತಿಯಾಗಿರುವಂಥ ಅದು ಒಬ್ಬನೇ ಇದ್ದು, ಈಗ ಯಾಕಂತಂದ್ರೆ ಅದೆಲ್ಲ ವಿಚಾರವನ್ನು ತಿಳ್ಕೊಳ್ಳುವಂಥ ನೀನು ಒಬ್ಬನೇ ಇದ್ದಿ. ಒಬ್ಬ ಆತ್ಮನೇ ತಾನೇ ಇದ್ದೇನೆಂಬುದು ಅನುಭವ ಸಿದ್ಧದ, ಒಬ್ಬ ಆತ್ಮನೇ ಇರುವಂಥದ್ದು. ಮತ್ತು ಬಾಲ್ಯದಲ್ಲಿ ಬೇರೆ ಆತ್ಮ ಇದ್ದೀನಿ ರೀ, ಯೌವನದಲ್ಲಿ ಬೇರೆ ಆತ್ಮ ಇದ್ದೀನಿ ರೀ, ಯೌವನದಲ್ಲಿ ಮುಪ್ಪಿನಲ್ಲಿ ಬೇರೆ ಅವಸ್ಥೆ ಇದ್ದೀನಿ ರೀ ಅಂತ ಹೇಳಂಗಿಲ್ಲ. ಒಬ್ಬನೇ ಇರುವಂಥವನು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮತ್ತು ಬಾಲ್ಯ ಅವಸ್ಥೆಗಳಿದ್ದಂತೆ ಎಲ್ಲ ಕಾಲಗಳಲ್ಲಿಯೂ ನೀನಿದೆ. ಅರ್ಥ ಆಯ್ತಲ್ಲ? ಈಗ ಬಾಲ್ಯದಲ್ಲಿ ಇದೆ, ಯೌವನದಲ್ಲೂ ನೀನೇ ಇದೆ, ಮುಪ್ಪಿನಲ್ಲೂ ನೀನೇ ಇದ್ದಂಗೆ ಮತ್ತು ಎಲ್ಲ ಕಾಲಗಳಲ್ಲಿ ನೀನೇ ಇದೆ. ಎಷ್ಟು ನಮಗೀಗ ನಮಗೆ ಟಚ್ ಆಗಂಗಿಲ್ಲ, ಏನೇನೋ ಹೇಳಕತ್ತಾರಂತ ಅನ್ನಿಸ್ಬೋದು ಅಲ್ಲ. ಅದಕ್ಕೆ ಭಾಳ ಕೇಳಲು ಬೇಕು ವೇದಾಂತವೆಂಬ ಶಾಸ್ತ್ರ. ಬರ್ತಾ ಕೇಳ್ತಾ ಹೋದರೆ ಇದು ರುಚಿ ಭಾಳ. ಸುಮ್ಮನೆ ಸ್ಟಾರ್ಟಿಂಗ್ ಅಷ್ಟು ಅನಿಸಂಗಿಲ್ಲ. ಅದು ಕೇಳ್ತಾ ಹೋದಾಗ ಅದ್ರದ್ದು ಬೇರೆಯೇ ಅದು, ಆ ಒಂದು ಆನಂದನೇ ಬೇರೆ ಅದು. ಅದಕ್ಕೆ ಮೊದಲ ಕುಂದ್ರದು ಕಲಿಬೇಕು. ಕುಂತು ಅದಕ್ಕೆ ಮೈತ್ರಾದೇವಿ ಬರೇ ಕುಂತು ಕೇಳಬೇಕಾದಾಗೆ
ಕುಂತಿರಿ ಮೈತ್ರ ಖರೇನೆ ಅದ್ರ ಮನಸ್ಸಿಟ್ಟು ಕೇಳು 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 ಅಂತ ಯಾಜ್ಞವಲ್ಕರು ಭಾಳ ಸಲ ಹೇಳಿದ್ರು. ಯಾಕಂದ್ರೆ ಕೇಳಿದ್ರೆ ನೀನು ಧನ್ಯ ಆಗ್ತಿದಿ. ಈ ರಾಜ್ಯ ಏನು ಕಣ್ಣಿಗೆ ಕಾಣ್ತದಲ್ಲ, ಈ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಒಂದು ಅಡಿಗೆ ಅದ, ಅದನ್ನು ನೀನು ತಿಳ್ಕೊಬೇಕು, ಅದನ್ನು ತೊಗೊಳ್ಬೇಕಾಗಿತ್ತಂದ್ರೆ ಚಂದ ಕುಂತು ಕೇಳು. ನೀ ಮನಸ್ಸು ಯಾಕಡೆನ ಇಟ್ಟಿ ಅಂತಂದ್ರೆ ಆ ಸಂಪತ್ತು ನೀ ಪಡ್ಕೊಳಕ್ಕಾಗಂಗಿಲ್ಲ. ಕಣ್ಣಿಗೆ ಕಾಣುವಂಥ ಸಂಪತ್ತು ನೀ ಎಷ್ಟಾದ್ರೂ ಬಾಚಿ ಇಟ್ಕೊಳ್ಬೋದು, ತೊಗೊಳ್ಬೋದು. ಆದರೆ ಈ ಸಂಪತ್ತಲ್ಲ, ನೀ ಮನಸ್ಸು ಅನ್ನುವಂಥದ್ದನ್ನು ಇದ್ರಾಗ ಚೆನ್ನಾಗಿ ಹಾಕಬೇಕು. ಹಾಕಿ ಏಕಾಗ್ರ ಭಾವದಿಂದ ಶ್ರದ್ಧೆಯಿಂದ ನೀ ಕೇಳಿದಾಗ ಇಂಥ ಸಂಪತ್ತು ನಿನ್ನ ಕೈವಶ ಆಗ್ತದೆ. ಅದಕ್ಕೆ ಕೇಳು 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 ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಎಲ್ಲ ಕಾಲಗಳಲ್ಲಿಯೂ ನೀನೇ ಇದಿ. ಬಾಲ್ಯದಲ್ಲೂ ನೀನೇ, ಯೌವನದಲ್ಲೂ ನೀನೇ, ಮುಪ್ಪಿನಲ್ಲಿ ನೀನು ಹೆಂಗಿದಿ ಅದ್ರಂಗೆ ಎಲ್ಲ ಕಾಲಗಳು. ದಿವಸದಾಗ ನೀನೇ ಇದಿ, ಪಕ್ಷದಾಗೂ ನೀನೇ ಇದಿ, ಮಾಸದಾಗೂ ನೀನೇ ಇದಿ, ವರ್ಷದಾಗೂ ನೀನಿದಿ. ಆದರೆ ಈ ಒಂದ್ರಾಗ ಒಂದದವೇನು ಇಲ್ಲಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತೀವಿ. ಸೋಮವಾರದಾಗ ಮಂಗಳವಾರ ಅದನ್ನು, ಮಂಗಳವಾರದಾಗ ಬುಧವಾರ ಅದನ್ನು ಇಲ್ಲಲ್ಲ. ಅದಕ್ಕೆ ಇವು ಕ್ರಮವಾಗಿ ಇವತ್ತು ನಾಳೆ ನಾಡ್ದು ಹಿಂಗೆ ಹೋಗುವಂಥದ್ದು. ಅದಕ್ಕೆ ದಿನ, ಪಕ್ಷ, ಮಾಸ ಇವು ಎಲ್ಲ ನೋಡ್ರಿ. 15 ದಿವಸ, ಒಂದು ದಿವಸ, 15 ದಿವಸ, ಒಂದು ತಿಂಗಳ, ವರ್ಷ, ಇವೆಲ್ಲ ಒಂದ್ರಾಗ ಒಂದು ಅದಾವನು, ಒಂದ್ರಾಗ ಒಂದಿಲ್ಲ. ಇವೆಲ್ಲವುಗಳ ಆಗುವಂಥದ್ದು, ಹೋಗುವಂಥದ್ದು, ಇವೆಲ್ಲವನ್ನು ಅರಿಯುವಂಥ ನೀನು ಒಬ್ಬನೇ ಇದಿ. ಅದಕ್ಕೆ ನಿನಗೇನು ಹೇಳಿದರು? ಸದ್ರೂಪು ಅಂತ ಹೇಳಿದರು. ಎಲ್ಲವನ್ನು ಅರಿತಿದ್ದಿ, ನೀನೇ ಅರಿತಿದ್ದೆಪ್ಪ. ಅದಕ್ಕೇನು ಹೇಳಿದ್ರು? ಸದ್ರೂಪು, ನೀನೇ ಸದ್ರೂಪು. ಎಲ್ಲ ಇವತ್ತು ಇಲ್ಲರಿ, ಇವತ್ತು ಸೋಮವಾರ ಐತಿ, ಸೋಮವಾರದಾಗ ಅದೀನಿ, ನಾಳೆ ಮಂಗಳವಾರದಾಗ ಇಲ್ಲ ಅಂತೀನಿ ನಾನು. ಇಲ್ಲರಿ ಮಂಗಳವಾರದಾಗ ಇರ್ತೀನಿ ರೀ, ಬುಧವಾರ ಇಲ್ಲ ನಾನು ಅಂತಿದ್ದೇನೆ. ಯಾವುದೋ ಕೆಲಸಕ್ಕೆ ನಾ ಇಲ್ಲ ಅಂತ ಅನ್ಬೋದು. ಆದರೆ ಈ ಶರೀರದ ಒಳಗಡೆ ಇರುವಂಥ ಆತ್ಮ, ಚೈತನ್ಯ ಇಲ್ಲ ಅಂತೀನಿ ನಾನು. ಇಲ್ಲ, ಸೋಮವಾರನೂ ನಾನೇ ಇನಿ, ಮಂಗಳವಾರನೂ ನಾನೇ ಇನಿ, ಬುಧವಾರನೂ ನಾನೇ ಇನಿ, ಗುರುವಾರನೂ ನಾನೇ ಇನಿ, ಶುಕ್ರವಾರನೂ, ಶನಿವಾರನೂ, ಮುಂದೆ 15 ದಿವಸದಲ್ಲಿ ನೋಡಿದ್ರೆ ನಾನೇ ಇನಿ, ತಿಂಗಳು ನೋಡಿದ್ರೆ ನಾನೇ ಇನಿ, ವರ್ಷ ನೋಡಿದ್ರೆ ನಾನೇ ಇನಿ. ಆದರೆ ಇವು ಒಂದ್ರಾಗ ಒಂದು ಅದಾವನು, ಒಂದ್ರಾಗ ಒಂದಿಲ್ಲ. ಆದರೆ ಇವೆಲ್ಲವುಗಳ ಆಗು ಹೋಗನ್ನು ಕಾಣಬನು ನೀನೇ ಇದೆ, ನಿನಗೆ ವಿಕೃತಿ ತೋರಂಗಿಲ್ಲ ಅನ್ನುವಂಥದ್ದು ನಾಳೆ ಒಳ್ಳೆ ನುಡಿ ಐತೆ, ಭಾಳ ಚಂದ ಐತೆ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ? ಕರುಣಾಮಯಿಗಳು ಅವರು. ಭಾಳಷ್ಟು ದುಃಖದಿಂದ ಕೂಡಿದಂಥವ್ರು ನಾವೆಲ್ಲ. ಜನನ ಮರಣ ಅನ್ನುವಂಥ ದುಃಖ ಜನ್ಮ ಜನ್ಮಾಂತರ ಕಾಡಿದಂಥ ಈ ದುಃಖ ಹೇಗಾದರೂ ಮಾಡಿ ಪಾರಾಗಲಿ. ಭೂಮಿಗೆ ಬಂದುಬಿಟ್ಟವ, ಪದೇ ಪದೇ ಬರುವಂಥ ಜನ್ಮ ಅಲ್ಲ ಇದು. ಅದಕ್ಕೆ ಹೇಳ್ತಾರೆ, ಕಾಯಪುರದ ಮಠವು ಬಲು ಅಂದ, ಮಾಯವಾದರೂ ಸಿಗಲಾರದೆಂದ, ಹೇಯ ಸಂಸಾರದಲ್ಲಿ ಬಲು ನೊಂದ, ಕುನವಿಲ್ಲದೆ ಹೋದಿಗಿ ಬೆಂದ, ಸದಾ ಅರಿವಿಲಿ ನಡಿತಮ್ಮ ಮುಂದ, ಅದು ಮರಿಬೇಕು ಆದುದಯಿಂದ. ನೋಡ್ರಿ, ಮಾನವ ಶರೀರ ಬಂದು ಬಿಟ್ಟದ. ಯಾರ್ಯಾರು ಎಷ್ಟಿಷ್ಟು ಕೆಲಸ ಮಾಡ್ಕೊಳ್ತಾರೆ ಅವ್ರವ್ರಿಗೆ ಬಿಟ್ಟದ್ದು. ಇದು ಬಿಟ್ಟರೆ ಭಾಳ ದೊಡ್ಡ ನಷ್ಟ ನಮ್ಗೆ ಅಂತ ಮಹಾತ್ಮರು ಹೇಳ್ತಾರೆ. ಆ ಸಾಮಾನು ಈ ಸಾಮಾನು ಅದು ಹಂಗೈತ್ರಿ ಹಿಂಗೈತ್ರಿ, ಭಾಳ ನಷ್ಟ ಐತ್ರಿ ಬಿಸ್ನೆಸ್ದಾಗ, ಅದರ ನಷ್ಟ. ಎಲ್ಲಕ್ಕಿಂತ ನಮ್ಮನ್ನು ನಾವು ಗುರು ಮುಖಾಂತರ ತಿಳ್ಕೊಳ್ಳಿಲ್ಲ ಅಂದರೆ ಎಲ್ಲಕ್ಕಿಂತ ದೊಡ್ಡ ನಷ್ಟ ನಮಗೆ ಆಗುವಂಥದ್ದು. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಮುಂದಿನ ವಿಚಾರ ನಾಳೆ ನೋಡೋಣ. ಒಂದು 2 ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.